ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಕಶ್ಯಪೋತ್ರಿರ್ಭರದ್ವಾಜಃ ವಿಶ್ವಾಮಿತ್ರಶ್ಚ ಗೌತಮಃ ಜಮದಗ್ನಿಃ ವಸಿಷ್ಠಶ್ಚ ಸಾಧ್ವೀ ಚಾಪ್ಯರುಂಧತಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಜನಮೇಜಯ ಉವಾಚ ಬ್ರಹ್ಮನ್ಖಿಲೇ ವರ್ತಮಾನೆ ನಿರ್ಮರ್ಯಾದೆ ಮಹಾಗ್ರಹೇ ಅವಿನಾಶೇ ಚ ಭೂತಾನಾಂ ಕಥಮಾಸನ್ ಪ್ರಜಾಸ್ತದಾ. ಭಗವಂತ ಎಲ್ಲ ದೇವತೆಗಳಿಗೆ ತಪಸ್ಸನ್ನು ಮಾಡುವ ರೀತಿಯನ್ನು ತೋರಿಸಿಕೊಟ್ಟು ತಾನು ಸ್ವಯಂ ತಪಶ್ಚರ್ಯವನ್ನು ಮಾಡಿ ಅವರೆಲ್ಲರಿಂದಲೂ ತಪಸ್ಸನ್ನು ಮಾಡಿಸಿ ತಪಸ್ಸಿನ ಫಲವಾಗಿ ಅವರೆಲ್ಲರಿಗೆ ಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಅವರಿಗೆ ಯೋಗ್ಯವಾದ ಆನಂದದ ಅಭಿವೃದ್ಧಿಯನ್ನು ಕರುಣಿಸಿ, ಜೊತೆಗೆ ಇಹಲೋಕದಲ್ಲಿ ನಾನಾ ವಿಧವಾದ ರಥ ಆಯುಧಗಳು ದೈತ್ಯರನ್ನು ಸಂಹಾರ ಮಾಡಿ ವಿಜಯವನ್ನು ಪಡೆದು ಧರ್ಮದ ಸಂಸ್ಥಾಪನೆಯನ್ನು ಮಾಡುವುದಕ್ಕೆ ಬೇಕಾದ ಎಲ್ಲ ತರಹದ ಶಕ್ತಿಯನ್ನು ಸಾಮರ್ಥ್ಯವನ್ನು ಪರಮಾತ್ಮ ದೇವತೆಗಳಿಗೆ ನೀಡಿದ್ದಾನೆ ಅಂತ ಹಿಂದೆ ನಾವೆಲ್ಲ ತಿಳಿದಿದ್ದೇವೆ. ಮುಂದೆ ಸ್ವಯಂಭವ ಮನುವಿನ ವಂಶದಲ್ಲಿ ಅಂಗರಾಜ ಅಂತ ಬರ್ತಾನೆ. ಆ ಅಂಗರಾಜನ ಮಗ ವೇನ, ಅವನು ಮಹಾ ದುಷ್ಟ. ಅವನ ದುಷ್ಟತನಕ್ಕೆ ಬೇಸತ್ತು ತಮ್ಮ ಹುಂಕಾರದಿಂದಲೇ ಅವನನ್ನು ಸಂಹಾರ ಮಾಡುತ್ತಾರೆ ಋಷಿಗಳು. ಅವನ ತೊಡೆಯನ್ನು ಮಥನ ಮಾಡಿದಾಗ ಒಬ್ಬ ಹುಟ್ಟುತ್ತಾನೆ, ಆದರೆ ರಾಜ್ಯವನ್ನು ಆಳುವುದಕ್ಕೆ ಯೋಗ್ಯನಲ್ಲ ಅಂತ ಅವನನ್ನು ಕೊಟ್ಟು ಕಳಿಸ್ತಾರೆ. ಅವನ ಬಾಹುವನ್ನು ಮಥನ ಮಾಡಿದಾಗ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದ ಪೃಥುರಾಜ, ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಪಾತ್ರಳಾದ ಅರ್ಚಿರ್ದೇವಿ ಇಬ್ಬರೂ ಅಲ್ಲಿ ಪ್ರಾದುರ್ಭೂತರಾಗ್ತಾರೆ. ಆ ಪೃಥುರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜನನ್ನಾಗಿ ಮಾಡ್ತಾರೆ. ಬ್ರಹ್ಮದೇವರ ಆಜ್ಞೆಯಂತೆ ಋಷಿಮುನಿಗಳೆಲ್ಲ ನಿಮಿತ್ತರು. ಪ್ರಧಾನವಾಗಿ ಪರಮಾತ್ಮನ ಆಜ್ಞೆ, ಬ್ರಹ್ಮದೇವರ ಆಜ್ಞೆಯಂತೆ ಆ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದ ಪರಮಾತ್ಮನ ವಿಶೇಷ ಆವೇಶಕ್ಕೆ ಪಾತ್ರನಾದಂತಹ ಪೃಥುರಾಜನನ್ನು ರಾಜನನ್ನಾಗಿ ಮಾಡುತ್ತಾರೆ. ಹಿಂದೆ ಹರಿವಂಶದಲ್ಲಿ ಪೃಥುರಾಜನ ಚರಿತ್ರೆ ಒಂದು ಬಾರಿ ಬಂದಿದೆ. ಎಲ್ಲ
ವರ್ಗಗಳಲ್ಲಿಯೂ ಉತ್ತಮರಾದವರನ್ನು ಒಬ್ಬೊಬ್ಬರನ್ನು ಆರಿಸಿ ಅವರನ್ನು ಮುಂದೆ ಮಾಡಿಕೊಂಡು ಕರುವಾಗಿ ಮಾಡಿಕೊಂಡು ಗೋರೂಪಳಾದ ಪೃಥ್ವಿಯಿಂದ ನಾನಾ ತರಹದ ಪದಾರ್ಥಗಳನ್ನು ದೋಹನ ಮಾಡಿ ಕ್ಷೀರ ರೂಪದಲ್ಲಿ ಪಡೆದು ಅವರವರಿಗೆ ಬೇಕಾದ ವಸ್ತುವಿನ ರೂಪದಲ್ಲಿ ಅದನ್ನು ಪರಿಣಾಮಗೊಳಿಸಿ ಅವರೆಲ್ಲರಿಗೆ ವಿತರಣೆ ಮಾಡಿರ್ತಾನೆ ಎನ್ನುವ ಮಹಿಮೆಯನ್ನು ನೀವು ಹಿಂದೆ ಕೇಳಿದ್ದೀರಿ, ಭಾಗವತದಲ್ಲಿಯೂ ಕೇಳಿರ್ತೀರಿ. ಅಂತಹ ಮಹಾನುಭಾವ ಆ ಪೃಥುಚಕ್ರವರ್ತಿ. ಮುಂದೆ ಕೃತಯುಗ ಮುಗಿದು ತ್ರೇತಾಯುಗ ಪ್ರವೃತ್ತವಾಗ್ತಾ ಇದೆ. ಆ ಸಂದರ್ಭದಲ್ಲಿ ಎಲ್ಲ ಕಡೆಗೆ ಧರ್ಮದ ಸ್ಥಾಪನೆಯನ್ನು ಪೃಥುಚಕ್ರವರ್ತಿ ಮಾಡಿರ್ತಾನೆ. ಕುರುತಾಧೋಕ್ಷಜ ಧಿಯಂ ತರ್ಹಿಮೇನುಗ್ರಹ ಕೃತಃ ಅಂತ ಘೋಷಣೆ ಮಾಡ್ತಾನೆ ಮಹಾರಾಯ. ಎಲ್ಲ ಪ್ರಜೆಗಳನ್ನು ಕೂಡಿಸಿ ವಿಷ್ಣು ಭಕ್ತಿಯನ್ನು ಮಾಡಿ ಪರಮಾತ್ಮನ ಆದೇಶದ ರೂಪದಲ್ಲಿರುವಂತಹ ಶ್ರುತಿ ಸ್ಮೃತಿಗಳಲ್ಲಿ ವಿಹಿತವಾದ ಧರ್ಮಗಳ ಅನುಷ್ಠಾನವನ್ನು ಮಾಡಿ ಅದರಿಂದಲೇ ನಿಮ್ಮ ಉದ್ಧಾರ, ಧರ್ಮವನ್ನು ಬಿಟ್ಟು ಜೀವನವನ್ನು ಮಾಡಬೇಡಿ ಅಂತ ಧರ್ಮೋಪದೇಶವನ್ನು ಮಾಡ್ತಾನೆ. ರಾಜನಾಗಿ ಕೇವಲ ಪ್ರಜೆಗಳಿಗೆ ಹೊಟ್ಟೆ ಬಟ್ಟೆಗೆ ಮಾತ್ರ ಕೊಡುವುದು ತನ್ನ ಕರ್ತವ್ಯವಲ್ಲ, ಅವರು ಧರ್ಮದಿಂದ ಜೀವನ ಮಾಡುವುದು ಕೂಡ ರಾಜನ ಜವಾಬ್ದಾರಿ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಅದರ ಪರಿಣಾಮ ಏನಾಯಿತು ಅಂದರೆ, ಎಲ್ಲಿ ಧರ್ಮ ಇರುತ್ತೆ ಯಾವ ರಾಜ್ಯದಲ್ಲಿ, ಅಂತಹ ಧರ್ಮದ ರಾಜ್ಯ ಇದ್ದರೆ ಎಲ್ಲ ಕಡೆಗೆ ಸುಭಿಕ್ಷೆ, ಎಲ್ಲ ಕಡೆಗೆ ಸಮೃದ್ಧಿ. ಗೋವುಗಳು ಯಥೇಚ್ಛವಾಗಿ ಹಾಲನ್ನು ಕೊಡ್ತವೆ, ವೃಕ್ಷಗಳೆಲ್ಲ ಯಥೇಚ್ಛವಾಗಿ ಫಲಪುಷ್ಪಗಳನ್ನು ಕೊಡ್ತವೆ. ಬರೀ ಫಲಪುಷ್ಪಗಳನ್ನು ಕೊಡುವುದಲ್ಲ, ಉತ್ತಮ ಜಾತಿಯ ಫಲಪುಷ್ಪಗಳನ್ನು ಕೊಡ್ತವೆ. ಭಾರೀ ಸುಗಂಧಯುತವಾದ ಪುಷ್ಪಗಳು, ಅತ್ಯಂತ ರಸವತ್ತಾದ ಫಲಗಳನ್ನು ಕೊಡ್ತವೆ ವೃಕ್ಷ. ಇದು ಜಗತ್ತಿನಲ್ಲಿ ಜನರು ಧಾರ್ಮಿಕರಾದದ್ದರ ಸಂಕೇತ. ಆ ಪೃಥುರಾಜನ ಆಳ್ವಿಕೆಯಲ್ಲಿ ಎಲ್ಲರೂ ಧಾರ್ಮಿಕರಾದದ್ದರಿಂದ ಎಲ್ಲ ಕಡೆಗೆ ಸುಗಂಧಮಯವಾದಂತಹ ಪುಷ್ಪಗಳು, ಫಲವತ್ತಾದಂತಹ ವೃಕ್ಷಗಳೆಲ್ಲ ಕಾಣ್ತಾ ಇವೆ. ಗಂಧಮಾದನ ಪರ್ವತದ ಶಿಖರಗಳಲ್ಲಿ ಆ ತರಹದ ಭಾರೀ ಸುಗಂಧದ ವೃಕ್ಷಗಳ ಪುಷ್ಪಗಳ ವಾಸನೆ ಅಸುರರಿಗೆ ಬಂದಿದೆ. ದೇವತೆಗಳಿಗೂ ಆ ವಾಸನೆ ಬಂತು. ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಎಂದೂ ಮನೆಯಲ್ಲಿ ಹೂವೇ ಕಾಣದೇ ಇದ್ದವರಿಗೆ ಒಂದು ಸಾಮಾನ್ಯ ಪುಷ್ಪವನ್ನು ನೋಡಿದರೂ ಭಾರಿ ಆನಂದವಾಗಿ ಬಿಡುತ್ತೆ. ದೇವತೆಗಳಂತಹ ದೈತ್ಯರಂತಹ ಬೇಕಾದಷ್ಟು ಸಮೃದ್ಧಿಯನ್ನು ಪಡೆದ, ಬೇಕಾದಷ್ಟು ವನಗಳನ್ನು ಕಂಡ ಭಾರೀ ಭಾರೀ ಪುಷ್ಪಗಳ ವಾಸನೆಯನ್ನು ಅನುಭವಿಸಿದವರಿಗೆ ಈ ವಾಸನೆ ಆಕರ್ಷಣೆ ಮಾಡಬೇಕು ಅಂತಾಗಿದ್ದರೆ ಅದು ಎಂಥ ಪುಷ್ಪಗಳಿರಬೇಕು ನೋಡಿ. ಅಷ್ಟು ಸುಗಂಧವನ್ನು ಬೀರುವಂತಹ ಪುಷ್ಪಗಳು. ಆ ಪುಷ್ಪಗಳ ವಾಸನೆಯನ್ನು ಅವರು ಸ್ವೀಕಾರ ಮಾಡಿ ಏನು ಆಲೋಚನೆ ಮಾಡಿದ್ದಾರೆ ಅಂದರೆ, ಈ ಗಿಡಗಳ ಹೂವುಗಳ ವಾಸನೆಯೇ ನಮ್ಮ ಮನಸ್ಸನ್ನು ಇಷ್ಟು ಆಕರ್ಷಣೆ ಮಾಡ್ತವೆ ಅಂದರೆ ಆ ಹಣ್ಣುಗಳು ಹೇಗಿರಲಿಕ್ಕಿಲ್ಲ, ಆ ಗಿಡಗಳ ಒಳಗಿರುವ ಅಂತಃಸತ್ವ ಅದು ಹೇಗಿರಲಿಕ್ಕಿಲ್ಲ. ಹಾಗಾದರೆ ಅಂತಹ ಹಣ್ಣುಗಳು, ಪುಷ್ಪಗಳು, ತೊಗಟೆಗಳು, ಇನ್ನನೇಕ ಲತೆಗಳು ಹಾಗೂ ಕಾಂಡಗಳು, ಅದರ ತ್ವಚಾಗಳು, ಮೇಲಿನ ತೊಗಟೆಗಳು, ಇವುಗಳೆಲ್ಲವನ್ನು ಸೇರಿಸಿ ಸಮುದ್ರದೊಳಗೆ ಹಾಕಿ ಮಥನ ಮಾಡಿದರೆ ಏನೋ ಒಂದು ಅದ್ಭುತವಾದ ರಸ ಬರಬಹುದಲ್ಲ, ಅದರಿಂದ ನಾವು ಅಮರರಾಗಬಹುದಲ್ಲ, ಅಮೃತವೇ ಬರಬಹುದಲ್ಲ ಅನ್ನುವ ಆಲೋಚನೆಯನ್ನು ಮಾಡಿದ್ದಾರೆ. ಅಮೃತ ಮಥನದ ಕಥೆಯನ್ನು ಮಹಾಭಾರತದ ಆದಿಪರ್ವದಲ್ಲಿ ಅಥವಾ ಶ್ರೀಮದ್ ಭಾಗವತದಲ್ಲಿ ಒಂದು ರೀತಿ ನಾವು ಕೇಳುತ್ತೇವೆ, ಹರಿವಂಶದಲ್ಲಿ ಒಂದು ರೀತಿ ವರ್ಣನೆ ಬರ್ತಾ ಇದೆ. ಅಂದರೆ ದೇವತೆಗಳು ಐಶ್ವರ್ಯದಿಂದ ಭ್ರಷ್ಟರಾಗ್ತಾರೆ, ಮರಳಿ ಐಶ್ವರ್ಯವನ್ನು ಪಡೆಯುವುದಕ್ಕೆ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಅಸುರರ ಜೊತೆಗೆ ಸಂಧಾನ ಮಾಡಿಕೊಂಡು ಅಮೃತಮಥನ ಮಾಡಿ ಅಂತ ದೇವರು ಆದೇಶ ಮಾಡಿ ಕಳಿಸ್ತಾನೆ, ಆಗ ಅಮೃತಮಥನಕ್ಕೆ ಬರ್ತಾರೆ ಅನ್ನುವ ಒಂದು ಕಥೆಯನ್ನು ನಾವೆಲ್ಲ ಕೇಳುವುದುಂಟು. ಆ ರೀತಿಯಾದ
ಕಥೆಯನ್ನೇ ಶ್ರೀಮದ್ ಆಚಾರ್ಯರು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮನ್ ಮಹಾಭಾರತ ಭಾಗವತಾದಿಗಳಿಗೆ ಅನುಗುಣವಾಗಿ ನಿರೂಪಣೆ ಮಾಡಿದ್ದಾರೆ. ಆ ತರಹದ ಒಂದು ಕಥೆ ಉಂಟು. ಅದರ ಜೊತೆಗೆ ಹರಿವಂಶ ಹೇಳುತ್ತದೆ ಹೀಗೂ ಒಂದು ಅದರ ಹಿನ್ನೆಲೆ. ದೇವತೆಗಳಿಗೆ ರಾಜ್ಯವನ್ನು ಪಡೆದುಕೊಳ್ಳಬೇಕು ಮತ್ತೆ ಅಂತನ್ನುವಂತಹ ಆಶೆ ಒಂದು ಕಡೆಗಾದರೆ, ಭಗವಂತನ ಸಂಕಲ್ಪಕ್ಕನುಗುಣವಾಗಿ ಆ ತರಹದ ಸಂಕಲ್ಪವನ್ನು ದೇವತೆಗಳು ಒಂದು ಕಡೆಗೆ ಮಾಡಿದರೆ, ಇನ್ನೊಂದು ಕಡೆಗೆ ಈ ಒಂದು ವಿವಿಧವಾದ ಭಗವಂತನ ಅತ್ಯದ್ಭುತವಾದ ಅಚಿಂತ್ಯವಾದ ಶಕ್ತಿಯಿಂದ ಆಗಿರುವಂತಹ ಏನು ಸೃಷ್ಟಿ ಇದೆ, ಆ ಸೃಷ್ಟಿಯ ವೈಚಿತ್ರ್ಯವನ್ನು ಕಂಡಾಗ, ಆ ಸೃಷ್ಟಿಯ ಅದ್ಭುತವಾದಂತಹ ವಿರಾಟ್ ರೂಪದೊಳಗೆ ನಾನಾ ವಿಧವಾದಂತಹ ಅಮೂಲ್ಯವಾದ ವಸ್ತುಗಳನ್ನು ದೇವರು ಏನು ನಿರ್ಮಾಣ ಮಾಡಿಟ್ಟಿದ್ದಾನೆ ಅದನ್ನು ಕಂಡಾಗ ಇವುಗಳ ಸದುಪಯೋಗವನ್ನು ನಾವು ಮಾಡಿಕೊಳ್ಳಬಹುದು ಅನ್ನುವ ಆಲೋಚನೆಯೂ ದೇವತೆಗಳಿಗೆ ಬಂದಿದೆ. ಭಗವಂತನ ಆದೇಶವೂ ಆಗಿದೆ. ಇವೆರಡೂ ಸೇರಿ ಅವರು ಅಮೃತ ಮಥನಕ್ಕೆ ಹೊರಟಿದ್ದಾರೆ ಅಂತ ಹರಿವಂಶ ಹಾಗೂ ಭಾಗವತಗಳನ್ನೆಲ್ಲ ನಾವು ಸೇರಿಸಿ ಅರ್ಥ ಮಾಡಿಕೊಳ್ಳಬಹುದು. ಸರಿ, ಆ ರೀತಿ ಆಲೋಚನೆಯನ್ನು ಮಾಡಿದ್ದಾರೆ. ತಸ್ಮಾದ್ವಯಂ ಪಯೋ ಮಧ್ಯೆ ಓಷಧ್ಯೋ ನಿರ್ಮಥಾಮಹೇ. ಮಂದರ ಪರ್ವತವನ್ನು ತೆಗೆದುಕೊಂಡು ಆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ನಾವು ಇದನ್ನು ಇಟ್ಟು ಮಂದರ ಪರ್ವತವನ್ನು ಮಥನ ಮಾಡೋಣ ಅಂತ ಬರೀ ಸಂಕಲ್ಪ ಮಾಡಿದ್ದಾರೆ. ಆದರೆ ಆ ಮಂದರ ಪರ್ವತವನ್ನು ತಂದು ಮಥನ ಮಾಡಿ ಅಮೃತವನ್ನು ಪಡೆಯುವಷ್ಟು ಸಾಮರ್ಥ್ಯ ಅವರಿಗಿಲ್ಲ. ಪರಮಾತ್ಮನಿಗೆ ಶರಣು ಹೋಗಿದ್ದಾರೆ. ವಿಷ್ಣುರೇ ವಾಗ್ರಣೀಸ್ತೇಷಾಂ ಭವಿಷ್ಯತಿ ಮಹಾಬಲಃ. ಸರ್ವೋತ್ತಮನಾದಂತಹ ಸ್ವಾಮಿ ಪರಮಾತ್ಮ ಶ್ರೀಹರಿ ಅವನೇ ಅವರಿಗೆ ಅಗ್ರನಾಯಕನಾಗಿ ಆ ಶಕ್ತಿಯನ್ನು ಬಲವನ್ನು ಕೊಟ್ಟು ಅಮೃತ ಮಥನವನ್ನು ಮಾಡಿಸಿದ್ದಾನೆ ಎನ್ನುವ ಮಾತನ್ನು ತಿಳಿಸ್ತಾರೆ. ಎಲ್ಲ ದೇವತೆಗಳು ದಾನವರು ಸೇರಿ ಸಂಧಾನ ಎಲ್ಲ ಮಾಡಿಕೊಂಡರು. ಇಬ್ಬರೂ ಸೇರಿ ಅಮೃತ ಮಥನ ಮಾಡೋದು ಅಂತಾಯಿತು. ಅಮೃತ ಮಥನ ಮಾಡುವುದಕ್ಕೆ ಆ ಮಂದರ ಪರ್ವತವನ್ನು ಎತ್ತಬೇಕು ಅಂತ ಹೊರಟರೆ ಅದನ್ನು ಅಳಗಾಡಿಸುವುದಕ್ಕೂ ಆಗಿಲ್ಲ, ಕಂಪನ ಮಾಡುವುದಕ್ಕೂ ಆಗಿಲ್ಲ, ಎತ್ತೋದಂತೂ ದೂರ ಉಳಿತು. ಇದಕ್ಕೆ ಕಾರಣವನ್ನು ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಏನು ಇಂತಿಂತಹ ಮಹಾದೇವತೆಗಳಿಗೆ ಪರ್ವತವನ್ನು ಎತ್ತಲಿಕ್ಕಾಗಲಿಲ್ಲ, ನಮಗಸಾಧ್ಯ. ಆದರೆ ದೇವತೆಗಳ ಬಲ ಎಂಥದ್ದು. ಅಂತಹ ತತ್ವಾಭಿಮಾನಿಗಳಾಗಿರುವ ಮಹಾ ಸಾಮರ್ಥ್ಯ ಸಂಪನ್ನರಾದ ಅಚಿಂತ್ಯ ಶಕ್ತಯಸ್ತಾಸಾಂ ಅಂತ ಹೇಳ್ತಾರೆ. ಅಂತಹ ಅಚಿಂತ್ಯ ಶಕ್ತಿ ಸಂಪನ್ನರಾದ ದೇವತೆಗಳಿಗೆ ಪರ್ವತವನ್ನು ಎತ್ತಲಿಕ್ಕೆ ಯಾಕಾಗಲಿಲ್ಲ ಅಂದರೆ ರುದ್ರದೇವರ ವರ ಇತ್ತು. ಯಾರೂ ಎತ್ತುವುದಕ್ಕೆ ಸಾಧ್ಯವಾಗಬಾರದು ಅಂತ ಆ ಮಂದರ ಪರ್ವತಕ್ಕೆ. ನೋಡಿ, ಅಂದರೆ ಮಹಾನುಭಾವರಾದ ರುದ್ರದೇವರ ಒಂದು ವಚನ, ಅದಕ್ಕೆಷ್ಟು ಶಕ್ತಿ ಇದೆ ನೋಡಿಕೊಳ್ಳಿ. ಆ ರುದ್ರದೇವರ ಈ ಎಲ್ಲ ಇಂದ್ರಾದಿ ದೇವತೆಗಳಿಗಿಂತಲೂ ಉತ್ತಮರಾದ ಮಹಾನುಭಾವರಾದ ರುದ್ರದೇವರ ಒಂದೇ ಒಂದು ವಚನದ ಬಲದಿಂದ ಎಲ್ಲ ದೇವತೆಗಳು ಒಗ್ಗೂಡಿ ಎತ್ತಿದರೂ ಎತ್ತಲಿಕ್ಕಾಗಿಲ್ಲ. ಬ್ರಹ್ಮದೇವರಿಗೆ ಶರಣು ಹೋಗಿದ್ದಾರೆ. ಬ್ರಹ್ಮದೇವರು ಹೇಳುತ್ತಾರೆ, ಒಂದು ಕೆಲಸ ಮಾಡಿ, ನೀವು ಎಲ್ಲರೂ ಸೇರಿ ವಸು, ರುದ್ರ, ಆದಿತ್ಯ, ಮರುದ್ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು ಎಲ್ಲರೂ ಸೇರಿ ಒಂದೇ ಸಲ ಎತ್ತರಿ, ಅಂದರೆ ಮಂದರ ಪರ್ವತವನ್ನು ಎತ್ತಲಿಕ್ಕಾಗತ್ತೆ ಅಂತ. ಆ ರೀತಿ ಅವರು ಪ್ರಯತ್ನ ಮಾಡಿ ಮಂದರ ಪರ್ವತವನ್ನು ಎತ್ತಿ ತೆಗೆದುಕೊಂಡು ಬಂದು ಸಮುದ್ರದಲ್ಲಿ ಇಡ್ತಾರೆ ಅಂತ ಹರಿವಂಶದಲ್ಲಿ ಕಥೆ ಬರ್ತದೆ. ಆದರೆ ಆದಿಪರ್ವ ಮಹಾಭಾರತದಲ್ಲಿ ಶ್ರೀಮದ್ ಭಾಗವತದ ಅಷ್ಟಮಸ್ಕಂಧದಲ್ಲಿ ಬರುವಂತಹ ಕಥೆ ಏನು ಮಾಡಿದರೂ ಅವರಿಗೆ ಎತ್ತಲಿಕ್ಕಾಗಿಲ್ಲ. ಸ್ವತಃ ಭಗವಂತನೇ ಆ ಪರ್ವತವನ್ನು ಎತ್ತಿ ಗರುಡದೇವರ ಮೇಲಿಡ್ತಾನೆ. ಆ ಗರುಡದೇವರು ಅದನ್ನು ತೆಗೆದುಕೊಂಡು ಬಂದು ಸಮುದ್ರದಲ್ಲಿ ಇಡುತ್ತಾರೆ ಅಂತ ಕಥೆ ಇದೆ. ಅದರಲ್ಲಿಯೂ ಆದ ಘಟನೆ ಏನು ಅಂದರೆ, ಮೊದಲು ಎತ್ತುವುದಕ್ಕೆ ಪ್ರಯತ್ನ ಮಾಡ್ತಾರೆ. ರುದ್ರದೇವರ ವರ, ಎತ್ತುವುದಕ್ಕೆ ಸಾಧ್ಯ ಆಗೋದಿಲ್ಲ. ದೇವರ ಆದೇಶ ಜೊತೆಗೆ ರುದ್ರದೇವರಿಗೆ ಯೋಗ್ಯತೆಯಲ್ಲಿ ಸಮಾನನಾದಂತಹ ಗರುಡದೇವರು. ಹೀಗಾಗಿ ಗರುಡದೇವರಿಗೆ ಆ ರುದ್ರದೇವರ ವಚನವನ್ನು ಮೀರಿ ಪರಮಾತ್ಮನ ಅನುಗ್ರಹದ ಬಲದಿಂದಲೂ ಎತ್ತುವುದಕ್ಕೆ ಸಾಧ್ಯ ಇದೆ. ಗರುಡದೇವರು ಪರಮಾತ್ಮನ ಅನುಗ್ರಹದಿಂದ ಆ ಪರ್ವತವನ್ನು ಧಾರಣೆ ಮಾಡ್ತಾರೆ. ದೇವರೇ ತನ್ನ ಕೈಯಿಂದ ಎತ್ತಿ
ಎಡಗೈಯಿಂದ ಎತ್ತಿ ಇಡ್ತಾನೆ ಪರಮಾತ್ಮ ಅತ್ಯಂತ ಅನಾಯಾಸವಾಗಿ ಲೀಲೆಯಿಂದ. ದೇವತೆಗಳ ಬಲಕ್ಕೂ ಪರಮಾತ್ಮನ ಬಲಕ್ಕೂ ಎಷ್ಟು ಅಂತರ ಇದೆ ನೋಡಿ. ರುದ್ರದೇವರ ವರ ಇದ್ದರೂ ಕಿಂಚಿತ್ತೂ ಆಲೋಚನೆ ಮಾಡದೆ ಅತೀ ಅನಾಯಾಸವಾಗಿ ಪರಮಾತ್ಮ ಎತ್ತಿ ಅದನ್ನು ಗರುಡದೇವರ ಮೇಲೆ ಇಡ್ತಾನೆ. ದೇವತೆಗಳಿಗೆ ಕುತೂಹಲ, ಒಂದು ಚಾಪಲ್ಯ, ನಾವು ತಂದು ಇಟ್ಟೆವು ಅಂತ ಒಂದು ತೃಪ್ತಿ ಬೇಕು ನಮಗೆ ಅಂತ. ಗರುಡದೇವರು ಒಂದು ಸಲ ಎತ್ತುಕೊಂಡಿದ್ದಾರಲ್ಲ, ಕೆಳಗಿನಿಂದ ಎತ್ತೋದು ಕಷ್ಟ, ಮೇಲೆ ಎತ್ತಿ ಕೊಟ್ಟ ಮೇಲೆ ಎತ್ತುಕೊಳ್ಳೋದು ಸುಲಭ, ಈಗಾದರೂ ನಮಗೆ ಕೊಡ್ತೀಯಾ ಅಂತ. ಸರಿ, ತೆಗೆದುಕೊಳ್ಳಿ ಇಂದ. ಮತ್ತೆ ಆ ಪರ್ವತವನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿ ಮೈಮೇಲೆ ಹಾಕಿಕೊಂಡು ಕೈ ಕಾಲು ತಲೆಯೆಲ್ಲ ಜಜ್ಜಿ ಹೋಗಿದೆ ದೇವತೆಗಳಿಗೆ. ರುದ್ರದೇವರ ವರ ಅಂದರೆ ಅಂತಹ ಅದ್ಭುತವಾದದ್ದು. ಅದಕ್ಕೆ ಮತ್ತೆ ಹೇಳಿದೆ ಪರಮಾತ್ಮ, ತಾರತಮ್ಯವನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ನೀವೆಲ್ಲ ರುದ್ರದೇವರಿಗಿಂತ ಚಿಕ್ಕವರು, ಅವರ ವಚನದ ಉಲ್ಲಂಘನ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ, ನನಗೆ ಸಾಧ್ಯ ಇದೆ ಅಂತ ಪುನಃ ಪರ್ವತವನ್ನು ಗರುಡದೇವರ ಮೇಲೆ ಇಟ್ಟು ಒಮ್ಮೆ ಎಲ್ಲ ಕೈ ಕಾಲೆಲ್ಲ ಮುರಿದುಕೊಂಡು ಬಿದ್ದ ದೇವತೆಗಳ ಕಡೆಗೆ ನೋಡ್ತಾನಷ್ಟೆ. ಪ್ರಸನ್ನ ದೃಷ್ಟ್ಯ, ಪ್ರಸನ್ನವಾದ ದೃಷ್ಟಿಯಿಂದ ನೋಡಿದ್ದೇ ತಡ ಮತ್ತೆ ಮೊದಲಿನಂತೆ ದೇವತೆಗಳು ಧೃಷ್ಟಪುಷ್ಟರಾಗಿ ಎದ್ದು ನಿಲ್ತಾರೆ. ಅಂದರೆ ಮುಂದೆ ಬರುವ ಅಮೃತ ಇದು ಕೇವಲ ನಿಮಿತ್ತ ಮಾತ್ರ. ಅಮೃತ ಇಲ್ಲದೆ ನನ್ನ ಅಮೃತ ದೃಷ್ಟಿಯಿಂದಲೇ ಎಲ್ಲರನ್ನು ನಾನು ಬದುಕಿಸಬಲ್ಲೆ ಅಂತ ಅಮೃತ ಮಥನದ ಮೊದಲೇ ದೇವರು ತೋರಿಸಿಕೊಟ್ಟ. ಅಮೃತವೇ ಬಂದಿಲ್ಲ ಇನ್ನೂ, ಕೇವಲ ತನ್ನ ದೃಷ್ಟಿಯಿಂದಲೇ ಎಲ್ಲ ದೇವತೆಗಳನ್ನು ಎಬ್ಬಿಸ್ತಾನೆ. ಆಮೇಲೆ ಮಂದರ ಪರ್ವತವನ್ನು ಒಯ್ದು ಅಲ್ಲಿ ಇಟ್ಟು ಮಥನ ಮಾಡ್ತಾರೆ ಅಂತ ಕಥೆ ಬಂದಿದೆ. ಆದರೆ ಹರಿವಂಶದಲ್ಲಿ ಮಾತ್ರ ಬ್ರಹ್ಮದೇವರು ಹೇಳ್ತಾರೆ, ಸಮೇತ್ಯ ಸಹಿತೈ ಸರ್ವೈ ಶಕ್ಯ ಉದ್ಧರಿತುಂ ಗಿರಿಹಿ. ನೀವು ಒಬ್ಬೊಬ್ಬರು ಎತ್ತಿದರೆ ಸಾಧ್ಯ ಇಲ್ಲ, ಕೂಡಿ ಎತ್ತಿದರೆ ಮಾತ್ರ ಸಾಧ್ಯ ಇದೆ ಅಂತ. ಆದರೆ ಕೂಡಿ ಎತ್ತಲೂ ಸಾಧ್ಯವಾಗದೆ ಪರಮಾತ್ಮ ಅದನ್ನು ಎತ್ತಿ ಗರುಡದೇವರ ಮೇಲಿಟ್ಟು ತಂದದ್ದು ಕಥೆ ನಮಗೆ ಬೇರೆ ಗ್ರಂಥಗಳಲ್ಲಿ ನೋಡಲಿಕ್ಕೆ ಸಿಗತ್ತೆ, ಮಹಾಭಾರತದಲ್ಲಿಯೂ ಇದೆ. ಹಾಗಾದರೆ ಈ ಮಾತಿಗೆ ಅರ್ಥ ಏನು ಮಾಡಬೇಕು ಅಂದರೆ, ಸಂಏತ್ಯ ಸಹಿತೈ ಸರ್ವೈ ಶಕ್ಯ ಉದ್ಧರಿತುಂಗಿರಿಹಿ. ನಿಮಗೆ ಈ ಪರ್ವತವನ್ನು ಎತ್ತಲಿಕ್ಕಾಗೋದೇ ಇಲ್ಲ, ನೀವು ದೇವರಿಗೆ ಶರಣು ಹೋಗಿ. ಸಂಏತ್ಯ ಅಕಯ ಪ್ರವಿಸಂಭೂಮ ಸಖಹಾಹ ವಿಷ್ಣುವಾಚಕಾಹ ಅಂತಿದೆ. ಸಂ ಎಂಬ ಶಬ್ದಕ್ಕೆ ಅತ್ಯಂತ ಸಮೀಚೀನವಾದ ಗುಣಗಳಿಂದ ಯುಕ್ತನಾದ ಪರಮಾತ್ಮನಿಗೆ ಸಂ ಅಂತ ಕರೀತಾರೆ. ಇದನ್ಯಾರೋ ಸಂ ಹೇಳಿದ್ದಾರೆ ಅಂತ ತಿಳ್ಕೊಬೇಡಿ, ಸಂಬಡಿ. ಇದನ್ನು ಐತರೇಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಕೋಶಗಳನ್ನು ಉದಾಹರಣೆ ಮಾಡಿ ಹೇಳಿದ್ದು. ಸಂ ಅನ್ನುವ ಶಬ್ದಕ್ಕೆ ಸಾಕ್ಷಾತ್ ವಿಷ್ಣು ಪರಮಾತ್ಮ ಅಂತ ಅರ್ಥ. ಸಂ ಏತ್ಯ, ಆ ಪರಮಾತ್ಮನಿಗೆ ಶರಣು ಹೋಗಿ. ಶರಣು ಹೋದಾಗ ಭಗವಂತ ಗರುಡದೇವರಿಗೆ ಆಜ್ಞೆ ಮಾಡ್ತಾನೆ. ಅಂತಹ ಗರುಡದೇವರ ಜೊತೆಗೆ ನೀವು ಸೇರಿಕೊಂಡು ಅವರಿಗೆ ಕೇಳಿಕೊಂಡಾಗ ಗರುಡದೇವರು ಇದನ್ನು ಧಾರಣೆ ಮಾಡ್ತಾರೆ. ಆಗ ನೀವು ಅವರ ಜೊತೆಗೆ ಮೆರವಣಿಗೆಯಲ್ಲಿ ಬಂದ ಹಾಗೆ ಬನ್ನಿ ಅಷ್ಟೇ. ಸಹಿತೈಹಿ, ಹಿತ ಅಂದರೆ ಇಡೀ ಜಗತ್ತಿಗೆ ಹಿತವನ್ನು ಉಪದೇಶ ಮಾಡುವಂತಹ ವೇದ, ಆ ವೇದಾಭಿಮಾನಿಯಾಗಿರುವಂತಹ ಗರುಡದೇವರು. ಸಹಿತೈಹಿ, ನೀವೆಲ್ಲ ಒಟ್ಟಾಗಿ ಅಂತ ಅರ್ಥ ಅಲ್ಲ. ಸಹಿತೈಹಿ, ಸಕಲರಿಗೂ ಹಿತವನ್ನು ಬೋಧನೆ ಮಾಡುವಂತಹ ಆ ಗರುಡದೇವರಿಂದ ಯುಕ್ತರಾಗಿ ನೀವು ಇದನ್ನು ಎತ್ತಿಕೊಂಡು ಬರಬಹುದು. ಅಂದರೆ ಅವರು ಎತ್ತಿಕೊಂಡು ಬರ್ತಾರೆ, ನೀವು ಮುಂದೆ ಮುಂದೆ ಮೆರವಣಿಗೆಯಲ್ಲಿ ಬಂದು ನಾವೆಲ್ಲ ಸೇರಿ ತಂದೆವು ಅಂತ ಹೇಳಿಕೊಳ್ಳುವುದಕ್ಕೆ ಬೇಕು ಅಂದರೆ ಸಾಧ್ಯ ಇದೆ. ನಿಜವಾಗಿ ಪರಮಾತ್ಮ ಎತ್ತಬೇಕು, ಆಮೇಲೆ ಗರುಡ ಅದನ್ನು ತರಬೇಕು. ಆದ್ದರಿಂದ ನಿಮಗೆ ಅದು ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಒಳಗಿರುವಂತಹ ಆಂತರ್ಯ. ಸರಿ, ಅದನ್ನು ತೆಗೆದುಕೊಂಡು ಬಂದಿದ್ದಾರೆ. ಆಮೇಲೆ ಆ ಮಂದರ ಪರ್ವತವನ್ನು ಎಲ್ಲಿಟ್ಟರು ಅಂತ ವಿಚಾರ. ಶ್ರೀಮದ್ ಭಾಗವತ ಹೇಳುತ್ತದೆ ಸ್ಪಷ್ಟವಾಗಿ, ಆ ಮಂದರ ಪರ್ವತವನ್ನು ಕ್ಷೀರಸಾಗರದಲ್ಲಿ ಇಟ್ಟು ಅವರು ಮಥನ ಮಾಡ್ತಾರೆ. ಕ್ಷಿಪ್ತ್ವಾ ಕ್ಷೀರೋದಧೌ ಸರ್ವಾಹ ವೀರುತೃಣಲತೌಷಧೀಃ ಮಂಥಾನಂ ಮಂದರಂ ಕೃತ್ವಾ ನೇತ್ರಂ ಕೃತ್ವಾ ತು ವಾಸುಕಿಂ ಅಂತ ಶ್ರೀ ಪರಮಾತ್ಮ ದೇವತೆಗಳಿಗೆ ಆದೇಶ ಮಾಡ್ತಾನೆ. ಎಲ್ಲ ಔಷಧಿಗಳು, ವನಸ್ಪತಿಗಳು, ಲತೆಗಳನ್ನು ಎಲ್ಲವುಗಳನ್ನು ಅಲ್ಲಿ ಹಾಕಿ ಕ್ಷೀರ ಸಮುದ್ರದಲ್ಲಿ ಮಂದರ ಪರ್ವತವನ್ನು ಇಟ್ಟು ಮಥನ ಮಾಡಿ ಅಂತ. ಹಾಗಾದರೆ ಭಾಗವತ ಹೇಳುವಂತೆ, ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸುವಂತೆ, ಕ್ಷೀರ ಸಮುದ್ರದಲ್ಲಿ ಈ ಅಮೃತ ಮಥನ ಆದದ್ದು.
ಆದರೆ ಹರಿವಂಶ ಹೇಳುತ್ತದೆ ಲವಣ ಸಮುದ್ರದಲ್ಲಿ ಅಮೃತ ಮಥನವಾಗಿದೆ ಎನ್ನುವ ಮಾತನ್ನು ಹರಿವಂಶ ಹೇಳುತ್ತದೆ. ಸುರಾಸುರಗಣ ಸರ್ವೇ ಸಹಿತಾ ಲವಣಾಂಭಸಃ ಮಂದರಂ ಪುಷ್ಕರಂ ಕೃತ್ವ ನೇತ್ರಂ ವಾಸುಕಿಮೇವ ಚ. ಲವಣ ಸಮುದ್ರದಲ್ಲಿ ಆ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಇಟ್ಟು ಮಥನ ಮಾಡಿದರು ಅಂತ. 1000 ವರ್ಷಗಳವರೆಗೆ ಸಹಸ್ರಂ ಮಥಿತಂ ಜಲಂ ಔಷಧಿಭಿಸ್ಸಹ, ಆ ರೀತಿ ಮಥನ ಮಾಡಿದ್ದಾರೆ ಅಂತ ಬರ್ತದೆ. ಆದರೆ ಒಂದು ವಿಚಿತ್ರ ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳುತ್ತದೆ, ಕ್ಷೀರಭೂತಂ ಸಮಾಯೋಗಾತ್ ಅಮೃತಂ ಸಮಪದ್ಯತ. ಆ ಉಪ್ಪು ನೀರು ಕ್ರಮವಾಗಿ ಹಾಲಾಯಿತು, ಆಮೇಲೆ ಅದು ಅಮೃತವಾಯಿತು ಅಂತ ಹರಿವಂಶ ಹೇಳ್ತದೆ. ಆದರೆ ಆ ಎಲ್ಲ ಔಷಧಿ ವನಸ್ಪತಿಗಳನ್ನು ಲತೆಗಳನ್ನು ಹಾಕೋದೇ ಕ್ಷೀರಸಾಗರದಲ್ಲಿ ಹಾಕಿ ಅಂತ ಭಾಗವತ ಹೇಳುತ್ತದೆ. ಹಾಗಾದರೆ ಅದರ ಅಭಿಪ್ರಾಯ, ಮೊದಲು ಲವಣ ಸಮುದ್ರಕ್ಕೆ ಹೋದರೂ ಅಲ್ಲಿ ಮಥನ ಪ್ರಾರಂಭ ಆಯಿತು, ಆಮೇಲೆ ಕ್ರಮವಾಗಿ ಆ ಲವಣ ಸಮುದ್ರವೇ ಕ್ಷೀರ ಸಮುದ್ರವಾಗಿ ಪರಿಣಮಿಸಿತು ಅಂತ ಹೀಗೆ ಅಭಿಪ್ರಾಯವಲ್ಲ. ಹರಿವಂಶಕ್ಕೆ ಕ್ಷೀರ ಸಮುದ್ರದಲ್ಲೇ ಹಾಕಬೇಕು ಅಂತ ಭಾಗವತ ಹೇಳುತ್ತದೆ. ತಾತ್ಪರ್ಯ ನಿರ್ಣಯದಲ್ಲಿಯೂ ಹಾಗೇ ಶ್ರೀಮದಾಚಾರ್ಯರು ನಿರ್ಣಯವನ್ನು ನೀಡಿದ್ದಾರೆ. ಹಾಗಾದರೆ ಆಲೋಚನೆ ಲವಣ ಸಮುದ್ರದಲ್ಲಿ ಹಾಕೋಣವೇ ಅಂತ ಆಲೋಚನೆ ಮಾತ್ರ ಮಾಡಿದರು. ಅದೆಲ್ಲ ಲವಣ ಸಮುದ್ರದಲ್ಲಿ ಹಾಕಿದರೆ ಕೆಲಸ ಆಗುವುದಲ್ಲ, ಕ್ಷೀರ ಸಮುದ್ರದಲ್ಲಿ ಹಾಕಿದರೆ ಮಾತ್ರ ಕೆಲಸವಾಗತ್ತೆ ಅಂತ ದೇವರು ಆದೇಶ ಮಾಡಿದ. ಕ್ಷೀರ ಸಮುದ್ರದಲ್ಲಿಯೇ ಅದನ್ನು ಹಾಕಿದರು, ಅಲ್ಲೇ ಅಮೃತ ಬಂತು ಅಂತ ಅರ್ಥ. ಯಾಕೆ ಅಂದರೆ ಕ್ಷೀರಭೂತಂ ಸಮಾಯೋಗಾತ್. ಸಮಾಯೋಗಾತ್ ಅಂದರೆ ಆ ಮಂದರ ಪರ್ವತ ಇಟ್ಟು ಮಥನ ಮಾಡಿದ್ದರಿಂದ ಉಪ್ಪು ನೀರು ಹಾಲಾಯಿತು ಅಂತ ಅರ್ಥ ಅಲ್ಲ, ವಿಚಾರ ಸಮಾಯೋಗಾತ್. ಇಲ್ಲಿ ಮಾಡಿದರೆ ಕೆಲಸ ಆಗುವುದಿಲ್ಲ ಅಂತ ಆಲೋಚನೆ ಮಾಡಿ, ಇವರ ಆಲೋಚನೆಯಲ್ಲಿ ಆ ಲವಣ ಸಮುದ್ರದ ಸ್ಥಾನದಲ್ಲಿ ಕ್ಷೀರ ಸಮುದ್ರ ಬಂತು. ಅಂದರೆ ಇಲ್ಲಿ ಮಥನ ಮಾಡೋಣ ಅಂತ. ಇದೀಗ ಹೇಳಿದ ಮಾತನ್ನು ನೆನಪಿಸಿಕೊಳ್ಳಿ. ಸಮ್ ಅಂದರೆ ಪರಮಾತ್ಮ, ಆಯೋಗ ಅನ್ನುವುದಕ್ಕೆ ನಿಯೋಗ, ಆಜ್ಞೆ ಅಂತ ಅರ್ಥ. ಸಮಾಯೋಗಾತ್ ಪರಮಾತ್ಮನ ಆಜ್ಞೆ ಇದೆ ಶ್ರೀಮದ್ ಭಾಗವತದಲ್ಲಿ. ಕ್ಷಿಪ್ತ್ವಾ ಕ್ಷೀರೋದಧೌ ಸರ್ವಾಹ ವೀರುತೃಣಲತೌಷಧೀ ಅಂತ. ಆ ಪರಮಾತ್ಮನ ಆಯೋಗದಿಂದ, ಆಜ್ಞೆಯಿಂದ ಕ್ಷೀರ ಸಮುದ್ರವೇ ಮಥನಕ್ಕೆ ಯೋಗ್ಯವಾಯಿತು ಅಂತ ಅರ್ಥ ಹರಿವಂಶಕ್ಕೆ. ಅಲ್ಲಿ ಮಥನ ಮಾಡಿದಾಗ ಅಮೃತ ಬಂತು. ಈ ರೀತಿ ನಾವು ಚಿಂತನೆ ಮಾಡಿದಾಗ ಭಾಗವತ, ಹರಿವಂಶ ಎಲ್ಲವೂ ಕೂಡ ಏಕಾಭಿಪ್ರಾಯವನ್ನು ತಿಳಿಸ್ತಾ ಇವೆ ಅಂತ ಅರ್ಥ ಮಾಡಿಕೊಳ್ಳಬಹುದು. ಆ ರೀತಿ ಮಥನ ಮಾಡಿದ್ದಾರೆ. ಸಾಕ್ಷಾತ್ ನಿಮಗೆ ಗೊತ್ತಿದ್ದ ಹಾಗೆ ಮೊದಲು ವಿಷ ಬಂತು. ಆ ವಿಷವನ್ನು ಸ್ವಲ್ಪ ತೆಗೆದುಕೊಂಡು ಮಥನ ಮಾಡಿ ರುದ್ರದೇವರಿಗೆ ಕೊಟ್ಟಿದ್ದಾರೆ. ಅವರು ಪಾನ ಮಾಡಿದ್ದಾರೆ. ಪದ್ಮಪುರಾಣ ಹೇಳುವಂತೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬ ನಾಮತ್ರಯವನ್ನು ಜಪ ಮಾಡ್ತಾ ಆ ವಿಷವನ್ನು ಪಾನ ಮಾಡಿದ್ದಕ್ಕೆ ಅದರಿಂದ ಯಾವ ಬಾಧೆಯೂ ಆಗಿಲ್ಲ. ಕಂಠ ಮಾತ್ರ ನೀಲವಾಗಿದೆ. ಶಿರಸ್ಸಿನ ಮೇಲೆ ಚಂದ್ರನನ್ನು ಇಟ್ಟುಕೊಂಡಿದ್ದಾರೆ, ಗಂಗೆಯನ್ನು ಇಟ್ಟುಕೊಂಡಿದ್ದಾರೆ ಶೈತ್ಯಕ್ಕೋಸ್ಕರವಾಗಿ. ಅಂತಹ ಲೋಕಹಿತಕ್ಕಾಗಿ ನಾನು ಈ ವಿಷವನ್ನು ಪಾನ ಮಾಡುತ್ತೇನೆ ಅಂತ ಶ್ರೀಮದ್ ಭಾಗವತ ವರ್ಣನೆ ಮಾಡುವ ರೀತಿಯಲ್ಲಿ ಆ ವಾಯುದೇವರು ಮಥನ ಮಾಡಿ ಕೊಟ್ಟ ವಿಷವನ್ನು ರುದ್ರದೇವರು ಪಾನ ಮಾಡಿ ನೀಲಕಂಠರಾಗಿದ್ದಾರೆ. ಉಳಿದ ಸಮಗ್ರವಾದ ವಿಷವನ್ನು ವಾಯುದೇವರು ಪಾನ ಮಾಡಿದ್ದಾರೆ. ಕೈಯಿಂದ ಸ್ವಲ್ಪ ಬಿದ್ದದ್ದು ಅದು ಹಾವು, ಚೇಳು ಮೊದಲಾದ ವಿಷಾರಿ ಪ್ರಾಣಿಗಳಲ್ಲಿ ಸೇರಿಕೊಂಡಿದೆ ಅಂತ ನಿನ್ನೆ ದಿವಸ ಕೇಳಿದ್ದೀರಿ. ಶೇಷದೇವರು ತಪಸ್ಸು ಮಾಡುವಾಗ ಫೂತ್ಕಾರ ಮಾಡಿ ಬಿಟ್ಟ ವಿಷ ವಾಯುದೇವರು ಕೈಯಿಂದ ಸ್ವಲ್ಪ ಕೆಳಗೆ ಚೆಲ್ಲಿದ ವಿಷ ಬೇಕು ಅಂತ, ಮುಂದೆ ಸ್ವಲ್ಪ ಇರಲಿ ಅಂತ ಪಾಪ ಮಾಡಿದವರಿಗೆ. ಅಂತಹ ವಿಷದಿಂದಲೇ ವಿಷಜಂತುಗಳೆಲ್ಲ ಮುಂದೆ ಪ್ರಾರಂಭವಾಗಿವೆ ಅಂತ ಹೇಳ್ತಾರೆ. ಆಮೇಲೆ ನಾನಾ ವಿಧ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅರ್ಥಾತ್ ಶ್ರೀದೇವಿ ಅಲ್ಲಿ ಪ್ರಾದುರ್ಭೂತಳಾಗಿದ್ದಾಳೆ. ಪರಮಾತ್ಮ ವಿವಾಹ ಮಾಡಿಕೊಂಡು ತನ್ನ ವಕ್ಷಸ್ಥಲದಲ್ಲಿ ಅವಳಿಗೆ ಸ್ಥಾನವನ್ನು ಕೊಟ್ಟಿದ್ದಾನೆ. ಕೌಸ್ತುಭಮಣಿ, ಚಂದ್ರ, ಉಚ್ಚೈಶ್ರವಸ್ ಕುದುರೆ, ಅದನ್ನು ದೈತ್ಯರು ತೆಗೆದುಕೊಂಡಿದ್ದಾರೆ. ಐರಾವತ ಇಂದ್ರ ತೆಗೆದುಕೊಂಡಿದ್ದಾನೆ. ಹೀಗೆಲ್ಲ ಅಲ್ಲಿ ಪದಾರ್ಥಗಳು ಬಂದಿವೆ. ಅಮೃತ ಸಾಕ್ಷಾತ್ ಧನ್ವಂತರಿ ರೂಪಿಯಾಗಿರುವಂತಹ ಪರಮಾತ್ಮ ಪ್ರಾದುರ್ಭೂತನಾಗಿ ಅಮೃತವನ್ನು ನೀಡಿದ್ದಾನೆ. ದೈತ್ಯರು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ. ಸರ್ವಸಮರ್ಥನಾದರೂ ದೇವರು ಕೈಬಿಟ್ಟ. ಅವರು ಮೋಸ ಮಾಡ್ತಾರೆ ಅಂತ ತೋರಿಸೋದಕ್ಕೆ, ಸತ್ಯವನ್ನು ಪರಿಪಾಲನೆ ಮಾಡಿಲ್ಲ ಅನ್ನೋದಕ್ಕೆ ಅವರಿಗೆ ಅಮೃತವನ್ನು ನಾನು ಕೊಟ್ಟಿಲ್ಲ ಅಂತ ತೋರಿಸುವುದಕ್ಕೆ ಶಕ್ತಿ ಇದ್ದರೂ ಬಿಟ್ಟ. ಅಸುರರು ತೆಗೆದುಕೊಂಡಿದ್ದಾರೆ ನೋಡಿ. ಧಿಯೋ ಯೋನಃ ಪ್ರಚೋದಯಾತ್,
ಕೈಯಲ್ಲಿ ಅಮೃತದ ಕಲಶ ಇಟ್ಕೊಂಡಿದ್ದಾರೆ, ಘಟಘಟ ಅಂತೂ ಕುಡಿಬಾರ್ದ. ಜಗಳಾಡ್ತಾ ಇದ್ದಾರೆ, ನನಗೆ 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 ಅಂತ. ಒಬ್ಬರು ಒಂದು ಹನಿ ಬಾಯಿಯಲ್ಲಿ ಹಾಕ್ಕೊಂಡಿಲ್ಲ. ಇದು ದೇವರ ಅದ್ಭುತವಾದ ಲೀಲೆ. ಕೊನೆಗೆ ಪರಮಾತ್ಮ ತಾನೇ ಮೋಹಿನಿ ರೂಪವನ್ನು ತೆಗೆದುಕೊಂಡು ದೇವತೆಗಳಿಗೆ ಅಮೃತವನ್ನು ಉಣಬಡಿಸಿ ಅಸುರರಿಗೆ ಮಾತ್ರ ಅಮೃತವನ್ನು ಕೊಟ್ಟಿಲ್ಲ. ಕಾರಣ ಅದಕ್ಕೆ ಅವರು ಯೋಗ್ಯರಲ್ಲ, ದುಷ್ಟರು, ಅಯೋಗ್ಯರು, ಎಲ್ಲ ಸಜ್ಜನರಿಗೆ ಪೀಡೆಯನ್ನು ಕೊಡುವಂಥವರು. ಅಂಥವರಿಗೆ ಅಮೃತವನ್ನು ಪಾನ ಮಾಡಿಸುವುದು ಯೋಗ್ಯ ಅಲ್ಲ. ಯಾರು ಮೋಕ್ಷವನ್ನು ಹೊಂದುವುದಕ್ಕೆ ಯೋಗ್ಯರೋ, ಸಜ್ಜನರೋ, ಧಾರ್ಮಿಕರೋ, ಭಗವದ್ಭಕ್ತರೋ ಅಂಥವರಿಗೇನೇ ಅಮೃತ ಕೊಡಬೇಕು ಅನ್ನುವುದಕ್ಕೆ ಪರಮಾತ್ಮ ಅವರಿಗೆ ಕೊಡಲಿಲ್ಲ. ರಾಹು ಮಾತ್ರ ಕುಡಿಯುವ ಪ್ರಯತ್ನ ಮಾಡಿದ. ಸುದರ್ಶನ ಚಕ್ರದಿಂದ ಅವನನ್ನು ಸಂಹಾರ ಮಾಡಿದ್ದಾನೆ. ಗೊತ್ತಾಗದೆ ಅವನ ಕೈಯಲ್ಲಿ ಹಾಕಿದ ಅಂತ ತಿಳಿಯಬಾರದು. 1000 ಜನ್ಮಗಳಲ್ಲಿ ಅವನು ತಪಶ್ಚರ್ಯ ಮಾಡಿದ್ದ ರಾಹು ಅಮೃತಪಾನ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಅವನ ಕೈಯಲ್ಲಿ ಅಮೃತವನ್ನು ಹಾಕಿ ಪಾನ ಮಾಡುವುದಕ್ಕೆ ಮಾತ್ರ ಅವಕಾಶ ಕೊಟ್ಟ. ಯೋಗ್ಯತೆ ಇರಲಿಲ್ಲ. ಅಯೋಗ್ಯವಾದದ್ದಕ್ಕಾಗಿ ಪ್ರಯತ್ನ ಮಾಡಿದರೆ ಫಲಪೂರ್ಣ ಸಿಗೋದಿಲ್ಲ. ಸುಮ್ಮನೆ ಫಲ ಕೊಟ್ಟಂತೆ ಮಾಡಿದ, ಆದರೆ ಅದು ಫಲಕಾರಿಯಾಗದೆ ಅವನ ಶಿರಸ್ಸನ್ನು ಛೇದನ ಮಾಡಿದ್ದಾನೆ. ಅವನ ಶಿರಸ್ಸಿನಲ್ಲಿ ದೇವತೆಗಳ ಸನ್ನಿಧಾನ ಇದ್ದದ್ದಕ್ಕೆ ಅದು ಗ್ರಹತ್ವವನ್ನು ಹೊಂದಿದೆ, ಪೂಜೆಯನ್ನು ಸ್ವೀಕಾರ ಮಾಡುತ್ತದೆ. ಆ ಕೆಳಗಿನ ಭಾಗ ಶುಭೋದ ಸಾಗರದಲ್ಲಿ ಹಾಗೆ ಪರಮಾತ್ಮ ಎಸೆದಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿ ಆ ಅಮೃತ ಮಥನದ ವಿಚಾರವನ್ನು ಹೇಳಿದರು. ಸರಿ, ದೇವತೆಗಳು ಅಮೃತಪಾನ ಮಾಡಿದರು, ದೈತ್ಯರನ್ನೆಲ್ಲ ಸೋಲಿಸಿದರು, ರಾಜ್ಯವನ್ನು ಪಡೆದುಕೊಂಡಿದ್ದಾರೆ. ಮತ್ತೆ ಪುನಃ ಅಸುರರು ವಿಶೇಷವಾಗಿ ತಮ್ಮ ಶುಕ್ರಾಚಾರ್ಯರ ಬಲದಿಂದ, ಆ ಬ್ರಾಹ್ಮಣರ ಮಂತ್ರದ ಬಲ, ತಪಸ್ಸಿನ ಬಲ, ಅದರಿಂದ ಪುನಃ ಯುದ್ಧಕ್ಕೆ ಬಂದಿದ್ದಾನೆ ಬಲಿಚಕ್ರವರ್ತಿ. ಮತ್ತೆ ಪುನಃ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ. ಆಗ ಪರಮಾತ್ಮ ಪುನಃ ಬಲಿಚಕ್ರವರ್ತಿಯಿಂದ ರಾಜ್ಯವನ್ನು ಪಡೆದುಕೊಂಡು ಇಂದ್ರದೇವರಿಗೆ ಕೊಟ್ಟಂತಹ ವಿಚಾರ ವಾಮನಾವತಾವರದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ನೋಡಿ, ಇಲ್ಲಿ ಮತ್ತೆ ಹೇಗಿದೆ, ಗೂಢವಾದ ಭಾಷೆಯಲ್ಲಿ ವೇದವ್ಯಾಸ ದೇವರು ಉಪದೇಶ ಮಾಡುತ್ತಾರೆ. ಸಾಮಾನ್ಯರಿಗೆ ಮೇಲ್ನೋಟಕ್ಕೆ ಅರ್ಥವಾಗಿರಬಾರದು. ತಪ್ಪು ತಿಳುವಳಿಕೆಯನ್ನೇ ಮಾಡಿಕೊಂಡು ತಪ್ಪಾಗಿ ತಿಳಿದು ಅವರು ಅನರ್ಥವನ್ನೇ ಹೊಂದಬೇಕು, ಯೋಗ್ಯತೆ ಇಲ್ಲದೇ ಇದ್ದವರು. ಸಜ್ಜನರು ಮಾತ್ರ ಅನೇಕ ಪುರಾಣಗಳ ಇತಿಹಾಸಗಳ ಪರ್ಯಾಲೋಚನೆಯನ್ನು ಮಾಡಿ ಶ್ರೀಮದ್ ಆಚಾರ್ಯರ ನಿರ್ಣಯಕ್ಕನುಗುಣವಾಗಿ ಸರಿಯಾದ ಕಥೆಯನ್ನು ತಿಳಿದುಕೊಂಡು ಯಥಾರ್ಥ ಜ್ಞಾನದಿಂದ ಉತ್ತಮವಾದಂತಹ ಗತಿಯನ್ನು ಹೊಂದಬೇಕು ಅನ್ನುವುದಕ್ಕೋಸ್ಕರ ಗಂಭೀರವಾದ ಭಾಷೆಯಲ್ಲಿ ಹೇಳ್ತಾರೆ. ಹಿರಣ್ಯಕಶಿಪು ಯಜ್ಞವನ್ನು ಪ್ರಾರಂಭ ಮಾಡಿದ ಅಂತ. ಯಜ್ಞವನ್ನು ಮಾಡಿದ್ದು ಬಲಿಚಕ್ರವರ್ತಿ, ಹಿರಣ್ಯಕಶಿಪು ಅಲ್ಲ. ಆದರೆ ಹರಿವಂಶ ಹೇಳ್ತದೆ ಹಿರಣ್ಯಕಶಿಪು ಯಜ್ಞ ಮಾಡಿದ, ಆಗ ವಾಮನ ದೇವರು ಬಂದರು ಅಂತ. ಇಲ್ಲಿ ಹಿರಣ್ಯಕಶಿಪು ಅನ್ನುವ ಶಬ್ದಕ್ಕೆ ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸುವಂತೆ ತಂದೆಯ ಹೆಸರು ಮಕ್ಕಳಿಗೆ, ಮಕ್ಕಳ ಹೆಸರಿನಿಂದ ಪಿತೃಗಳಿಗೆ ವ್ಯವಹಾರ ಮಾಡುವುದುಂಟು ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದ ಪರಮಾತ್ಮ ಆ ಪಾಲನಾದ ಆಪಹ, ಇಡೀ ಜಗತ್ತಿಗೆ ರಕ್ಷಕನಾದದ್ದರಿಂದ ಭಗವಂತನ ಅನೇಕ ರೂಪಗಳಿಗೆ ಆಪಹ ಅಂತಾರೆ, ದೇವತೆಗಳಿಗೂ ಆಪಹ ಅಂತಾರೆ. ಯಾಕೆಂದರೆ ಆ ಭಗವಂತನ ಸಂತತಿಯಲ್ಲಿ ಬಂದವರು ಅಂತ. ಹಾಗೆ ಹಿರಣ್ಯಕಶಿಪು, ಅವನ ಮಗ ಪ್ರಹ್ಲಾದ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಹೀಗಾಗಿ ಹಿರಣ್ಯಕಶಿಪುವಿನ ವಂಶದಲ್ಲಿ ಬಂದದ್ದರಿಂದ ಅವನಿಗೆ ಹಿರಣ್ಯಕಶಿಪು ಅಂತ ಕರೆದದ್ದೇ ಹೊರತು ಹಿರಣ್ಯಕಶಿಪುವೇ ಯಜ್ಞ ಮಾಡಿದ, ಆಗ ವಾಮನದೇವರು ಅವತಾರ ಮಾಡಿದರು ಅಂತ ನಾವು ಸರ್ವಥಾ ಇಲ್ಲಿ ತಿಳಿಯಬಾರದು. ಜೊತೆಗೆ ಕಶಿಪು, ಕಶಿಪು ಅನ್ನುವ ಶಬ್ದ ಇದೆ ನೋಡಿ. ಈ ಕಶಿಪು ಎಂಬ ಶಬ್ದಕ್ಕೆ ಒಂದು ಹಾಸಿಗೆ ಅಂತ ಅರ್ಥ, ಶಯ್ಯ ಅಂತ. ಇನ್ನೊಂದು ಅನ್ನವಸ್ತ್ರಗಳು ಅಂತ. ಹೊಟ್ಟೆ ಬಟ್ಟೆ ಅಂತ ಒಂದು ಜೋಡಿಯನ್ನು ನಾವು ವ್ಯವಹಾರ ಮಾಡ್ತೀವಲ್ಲ, ಹೊಟ್ಟೆ ಬಟ್ಟೆ ಅಂತ ಒಂದು ಫ್ರೇಸ್. ಆ ತರಹ ಆ ರೀತಿ ಮಿಲಿತವಾಗಿ ಹೊಟ್ಟೆ ಬಟ್ಟೆ ಅನ್ನ ಮತ್ತು ವಸ್ತ್ರಗಳಿಗೆ ಸೇರಿ ಕಶಿಪು ಅಂತ ಹೆಸರನ್ನು ಮೇದಿನಿ ಕೋಶ ಹೇಳುತ್ತದೆ. ಅಸ್ತ್ರೀ ಕಶಿಪು ಸಯ್ಯಾಯಾಂ ವಸ್ತ್ರೇನ್ನೇ ತದ್ವಯೇಪಿ ಚ. ಬರೀ ವಸ್ತ್ರ, ಅನ್ನ ಅಥವಾ ಅನ್ನವಸ್ತ್ರಗಳು ಸೇರಿ ಕಶಿಪು ಅಂತ. ಹೀಗಾಗಿ ಬಲಿಚಕ್ರವರ್ತಿಯನ್ನು ಹಿರಣ್ಯಕಶಿಪು ಅಂತ ಯಾಕೆ ಕರೆದರು ಅಂದರೆ ಹಿರಣ್ಯಕಶಿಪು ದಾತೃತ್ವಾತ್ ಹಿರಣ್ಯಕಶಿಪು ಅಂತ. ತುಪ್ಪ ಸಕ್ಕರೆ ಅಂತ ಕೆಲವು ಫ್ಯಾಮಿಲಿಗಳಿವೆ. ತುಪ್ಪ ಸಕ್ಕರೆ ಅಂದರೆ ಯಥೇಚ್ಛವಾಗಿ ಬಂದಂತಹ ಅತಿಥಿ ಅಭ್ಯಾಗತರಿಗೆ ತುಪ್ಪ ಸಕ್ಕರೆಯನ್ನು ದಾನ ಮಾಡ್ತಾರೆ ಅವರು ಅನ್ನೋದಕ್ಕೆ ಅವರ ವಂಶಕ್ಕೇನೆ ತುಪ್ಪ ಸಕ್ಕರೆ ಅಂತ ಹೆಸರಿದೆ. ಈಗೂ ಆ ತರಹದ ವಂಶಗಳು ಉತ್ತರ ಕರ್ನಾಟಕದಲ್ಲಿದೆ. ಹಾಗೆ ಇಲ್ಲಿ ಹಿರಣ್ಯಕಶಿಪು ಅಂತ ಯಾಕೆ ಕರೆದಿದ್ದಾರೆ ಅಂದರೆ ಹಿರಣ್ಯಕಶಿಪುವನ್ನು ದಾನ ಮಾಡ್ತಾ ಇದ್ದ. ಹಿರಣ್ಯ ಅಂದರೆ ಬಂಗಾರ,
ಕಶಿಪು ಅಂದರೆ ಅನ್ನ ವಸ್ತ್ರ. ಬಲಿಚಕ್ರವರ್ತಿ ದಾನಕ್ಕೆ ಪ್ರಸಿದ್ಧ. ಯಥೇಚ್ಛವಾಗಿ ತನ್ನ ಯಜ್ಞದಲ್ಲಿ ಬಂದವರಿಗೆ ಏನು ಬೇಡಿದ್ದು ಕೊಟ್ಟಿದ್ದಾನೆ. ಬಂಗಾರ ಕೊಟ್ಟಿದ್ದಾನೆ, ಅನ್ನ ಕೊಟ್ಟಿದ್ದಾನೆ, ವಸ್ತ್ರ ಕೊಟ್ಟಿದ್ದಾನೆ. ಅದಕ್ಕಾಗಿ ಅವನನ್ನು ಹಿರಣ್ಯಕಶಿಪು ಅಂತ ಕರೆದದ್ದೇ ಹೊರತು ಹಿರಣ್ಯಕಶಿಪುವೇ ಯಜ್ಞ ಮಾಡಿದ ಅಂತ ಸರ್ವಥಾ ತಿಳಿಯಬಾರದು. ಬಲಿಚಕ್ರವರ್ತಿ ಮಾಡಿದ್ದು ಯಜ್ಞವನ್ನು. ಸರಿ, ಯಜ್ಞವನ್ನು ಮಾಡಿದ. ಶುಕ್ರಾಚಾರ್ಯರು ತಮ್ಮ ಮಗನ ಜೊತೆಗೆ ಸೇರಿಕೊಂಡು ಯಜ್ಞವನ್ನು ಮಾಡಿಸಿದ್ದಾರೆ. ಪರಮಾತ್ಮ ವಾಮನ ರೂಪಿಯಾಗಿ ಅದಿತಿ ದೇವಿಯಲ್ಲಿ ಪ್ರಾದುರ್ಭೂತನಾಗಿ ಬಂದಿದ್ದಾನೆ ನೋಡಿ. ಯಜ್ಞದಲ್ಲಿ ಎಲ್ಲರೂ ಎದ್ದು ನಿಂತಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಆದರೆ ಆ ತೇಜಸ್ಸಿನಿಂದಲೇ ಪ್ರಭಾವಿತರಾಗಿ ಎಲ್ಲರೂ ಎದ್ದು ನಿಂತು ಸ್ವಾಗತ ಮಾಡಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಏನು ಬೇಕು ಅಂತ ಕೇಳಿದ ಬಲಿಚಕ್ರವರ್ತಿ. 3 ಪಾದ ಭೂಮಿಯನ್ನು ಕೊಡು ಸಾಕು, ನನಗಿನ್ನೇನು ಬೇಡ ಅಂದ. 1 ಪಾದದಿಂದ ಮೇಲಿನ ಲೋಕಗಳನ್ನು, 2ನೆಯ ಪಾದದಿಂದ ಕೆಳಗಿನ ಲೋಕಗಳನ್ನೆಲ್ಲ ಅಳೆದು 3ನೆಯ ಪಾದವನ್ನು ಅವನ ತಲೆಯ ಮೇಲಿಟ್ಟು ಅವನನ್ನು ಸುತಲ ಲೋಕಕ್ಕೆ ಕೊಟ್ಟು ಕಳಿಸಿದ್ದಾನೆ. ಇಂದ್ರದೇವರಿಗೆ ಸಂಪೂರ್ಣವಾದಂತಹ ರಾಜ್ಯವನ್ನು ಪುನಃ ಪರಮಾತ್ಮ ಕೊಟ್ಟ. ಪರಮಾನುಗ್ರಹವನ್ನು ಮಾಡಿ ಇಂದ್ರದೇವರು ಅದ್ಭುತವಾದ ಆ ಭಗವಂತನ ಅನುಗ್ರಹದ ಸೌಭಾಗ್ಯವನ್ನು ಪಡೆದು ರಾಜ್ಯವನ್ನು ಆಳಿದ್ದಾರೆ. ಜೋರಾಗಿ ಒಂದು ಶಂಖಧ್ವನಿಯನ್ನು ಮಾಡಿದ್ದಾರೆ ನೋಡಿ. ಆ ಶಂಖಧ್ವನಿಯನ್ನು ಮಾಡಿದರೆ ಎಲ್ಲ ದೇವತೆಗಳಿಗೂ, ಋಷಿಗಳಿಗೂ, ಮುನಿಗಳಿಗೂ, ಮನುಷ್ಯೋತ್ತಮರಿಗೂ ಸಂತೋಷವಾಗಿದೆ. ಅತ್ಯಂತ ಧಾರ್ಮಿಕನಾಗಿರುವಂತಹ ನಮ್ಮ ರಾಜ ಇಂದ್ರದೇವರು ಮತ್ತೆ ರಾಜನಾಗಿ ಬಂದಿದ್ದಾನೆ, ನಮ್ಮ 3 ಲೋಕಗಳಿಗೆ ಒಡೆಯನಾಗಿ ಅಂತ ಜಗತ್ತೆಲ್ಲ ಸಂತೋಷಪಟ್ಟಿದೆ. ಬಲಿಚಕ್ರವರ್ತಿಯೂ ವಿಷ್ಣು ಭಕ್ತನೇ, ಅವನೂ ಭಗವದ್ಭಕ್ತನೇ. ಆದರೆ ಬಲಿಚಕ್ರವರ್ತಿಗಿಂತಲೂ ಯೋಗ್ಯತೆಯಲ್ಲಿ ಬಹಳ ಉತ್ತಮನಾದವನು ಇಂದ್ರದೇವರು. ಆದ್ದರಿಂದ ಅಂತಹ ಇಂದ್ರದೇವರ ರಾಜ್ಯವನ್ನು ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ, ಸಂತೋಷಪಟ್ಟಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಈ ಕಡೆಗೆ ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಆ ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡುವಂತಹ ಸಂದರ್ಭ ಬೃಹಸ್ಪತ್ಯಾಚಾರ್ಯರೇ ಯಜ್ಞ ಮಾಡಿಸ್ತಾ ಇದ್ದಾರೆ. ಪ್ರಾಚೇತಸಂ ತಥೋ ದಕ್ಷಂ ದೀಕ್ಷಿತ್ವಾ ವೈ ಬೃಹಸ್ಪತಿ ವಾಜಿಮೇಧಾಯ ಭಗವಾನ್ ಋಷಿಭಿಃ ಪರಿವಾರಿತಃ. ಯಾವ ಯಜ್ಞದಲ್ಲಿ ರುದ್ರದೇವರು ಬಂದು ವಿಘ್ನವನ್ನು ಮಾಡುತ್ತಾರೆ, ಯಜ್ಞಧ್ವಂಸ ಮಾಡುತ್ತಾರೆ, ಅಂತಹ ಯಜ್ಞದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞವನ್ನು ಮಾಡಿಸುವುದಕ್ಕೆ ಪುರೋಹಿತರಾಗಿ ಬೃಹಸ್ಪತ್ಯಾಚಾರ್ಯರೇ ಬಂದಿದ್ದಾರೆ ಅಂತ. ಆದರೆ ಮತ್ತೆ ನೋಡಿ ಎಷ್ಟು ಗಂಭೀರವಾದಂತಹ ಭಾಷೆ. ಶ್ರೀಮದ್ಭಾಗವತ ಹೇಳುತ್ತದೆ, ಮೊದಲು ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಪುತ್ರ, ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದವನು, ದಕ್ಷಿಣಾಂಗುಷ್ಠದಿಂದ. ಅಂತಹ ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡಿದ. ಆ ಯಜ್ಞ ಮಾಡುವಾಗ ರುದ್ರದೇವರಿಗೆ ಅಪಚಾರ ಮಾಡಿದ. ರುದ್ರದೇವರ ದ್ರೋಹ ಮಾಡಿದ ಆ ಒಂದು ಪಾಪದಿಂದಾಗಿ ಸ್ವತೋ ಮಹದವಜ್ಞಾನಾದ ಅಜನ್ಯಜನಯೋ ನಿಜ ಅಂತ ಮುಂದೆ ಪ್ರಾಚೇತಸರಿಂದ ಮತ್ತೆ ಹುಟ್ಟಿ ಬರ್ತಾನೆ ದಕ್ಷ ಪ್ರಜಾಪತಿ ಮಾರಿಷಾಳಲ್ಲಿ ಇನ್ನೊಮ್ಮೆ. ಹಾಗಾದರೆ ದಕ್ಷ ಪ್ರಜಾಪತಿ ಪ್ರಾಚೇತಸರಿಂದ ಹುಟ್ಟಿ ಬಂದದ್ದು ರುದ್ರದೇವರ ವಿರೋಧ ಮಾಡಿದ ನಂತರ. ಆದರೆ ಹರಿವಂಶ ಹೇಳುತ್ತದೆ ಪ್ರಾಚೇತಸನಾದ ದಕ್ಷನಿಗೇನೇ ಬೃಹಸ್ಪತ್ಯಾಚಾರ್ಯರು ಯಜ್ಞ ಮಾಡಿಸ್ತಾ ಇದ್ದಾರೆ ಅಂತ. ಇನ್ನೂ ಅವನು ಪ್ರಾಚೇತಸನಾಗಿಲ್ಲ, ಅವನಿನ್ನೂ ಬ್ರಹ್ಮದೇವರ ಪುತ್ರ. ಅದಕ್ಕಾಗಿ ಇಲ್ಲಿ ಪ್ರಾಚೇತಸಂ ಅನ್ನೋದಕ್ಕೆ ಭಾವಿ ಪ್ರಾಚೇತಸಂ. ಹೇಗೆ ವಾಯುದೇವರನ್ನು ಬ್ರಹ್ಮ ಅಂದರೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಅಂದರೆ ಪರಬ್ರಹ್ಮನಾದ ಪರಮಾತ್ಮನ ಅಧಿಷ್ಠಾನರಾದವರು ಮುಖ್ಯ ಪ್ರಾಣದೇವರು ಅಂತನ್ನೋದು ಒಂದು ಅರ್ಥ. ಭಾವಿಬ್ರಹ್ಮರು ಅಂತ ಅನ್ನೋದಕ್ಕಾಗಿಯೂ ಅವರನ್ನು ಬ್ರಹ್ಮ ಅಂತ ಕರೆಯೋದು. ಪ್ರಧಾನವಾದ ಅರ್ಥ ಪರಮಾತ್ಮನ ಅಧಿಷ್ಠಾನ ಅಂತ, ಭಾವಿಬ್ರಹ್ಮರು ಅಂತ. ಆ ಅರ್ಥದಲ್ಲಿ ಭಾವಿ ಪ್ರಾಚೇತಸ, ಮುಂದೆ ಪ್ರಚೇತಸರ ಮಗನಾಗಿ ಹುಟ್ಟುವಂಥವನು ಅನ್ನೋದಕ್ಕೋಸ್ಕರ ಪ್ರಾಚೇತಸ ಅಂತ ಕರೆದಿದ್ದಾರೆ. ಅಥವಾ ಪ್ರಚೇತಾಹ ಅಂದರೆ ಬ್ರಹ್ಮದೇವರು, ಪ್ರಚೇತಸ್ ಅವರ ಮಗ, ಆದ್ದರಿಂದ ಪ್ರಾಚೇತಸ. ಯಾಕೆ? ಇನ್ನೇನು ಬ್ರಹ್ಮದೇವರು ಪ್ರಚೇತ ಅಲ್ಲದೆ ಇನ್ಯಾರಾಗಬೇಕು? ಪ್ರಕೃಷ್ಟಂ ಚೇತಃ ಯಸ್ಯ ಸಹ. ಏನ ಬ್ರಹ್ಮದೇವರ ಚೇತಸ್ಸು, ಅವರ ಮನಸ್ಸು, ಅದರ ಶಕ್ತಿ, ಅವರ ಜ್ಞಾನ, ಸಕಲ ಶಾಸ್ತ್ರಗಳೂ ಅವರಿಗೆ ಮನೋಗತ. ಭಗವಂತನ ಅನಂತಾನಂತ ರೂಪಗಳನ್ನು, ಸರ್ವತ್ರ ವ್ಯಾಪ್ತವಾದ ಭಗವದ್ ರೂಪಗಳನ್ನು ಚಿಂತನೆ ಮಾಡುವವರು, ಧ್ಯಾನ ಮಾಡುವವರು, ಎಲ್ಲ ಜೀವರಾಶಿಗಳಿಗೆ ಪ್ರೇರಕರು.
ಹೀಗಾಗಿ ಅವರ ಬುದ್ಧಿ, ಅವರ ಮನಸ್ಸು, ಅವರ ಜ್ಞಾನ ಎಷ್ಟು ಪ್ರಕೃಷ್ಟ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರಚೇತಾಹ ಬ್ರಹ್ಮದೇವರು, ಬ್ರಹ್ಮದೇವರ ಮಗನಾದಂತಹ ದಕ್ಷ ಪ್ರಜಾಪತಿಗೇನೆ ಬೃಹಸ್ಪತ್ಯಾಚಾರ್ಯರು ಯಜ್ಞ ಮಾಡಿಸ್ತಾ ಇದ್ದಾರೆ ಅಂತ ಹರಿವಂಶದ ಮಾತಿಗೆ ನಾವು ಅರ್ಥವನ್ನು ಮಾಡಿಕೊಂಡಾಗ ಭಾಗವತ ಹರಿವಂಶಗಳಲ್ಲಿ ಯಾವುದೇ ರೀತಿಯ ವಿರೋಧ ಕಾಣೋದಿಲ್ಲ. ಅಂತಹ ಯಜ್ಞವನ್ನು ಮಾಡ್ತಾ ಇದ್ದಾರೆ. ದಕ್ಷ ಪ್ರಜಾಪತಿ ಯಜ್ಞ ಮಾಡ್ತಾ ಇರುವಾಗ ಕಥೆ ನಿಮಗೆ ಗೊತ್ತು, ಭಾಗವತದಲ್ಲಿ ಕೇಳಿರ್ತೀರಿ. ಸತೀದೇವಿ ಯಜ್ಞದಲ್ಲಿ ಬಂದಿದ್ದಾಳೆ. ರುದ್ರದೇವರಿಗೆ ಅಲ್ಲಿ ಸ್ವಹಾಕಾರ ಇಲ್ಲ, ಅವರಿಗೆ ಆಹುತಿಗಳನ್ನು ಸಮರ್ಪಣೆ ಮಾಡ್ತಾ ಇಲ್ಲ ಅಂತನ್ನುವುದಕ್ಕೋಸ್ಕರ ತಾನು ತನ್ನ ಯೋಗಾಗ್ನಿಯಲ್ಲಿ ಶರೀರವನ್ನು ತ್ಯಾಗ ಮಾಡಿದ್ದಾಳೆ ಸತೀದೇವಿ. ಅದು ಗೊತ್ತಾದದ್ದೇ ತಡ ರುದ್ರದೇವರು ಬಂದಿದ್ದಾರೆ. ವೀರಭದ್ರ ರೂಪವನ್ನು ಕಳಿಸ್ತಾರೆ. ತಮ್ಮದೇ ಆದಂತಹ ಜಟೆಯನ್ನು ಅಪ್ಪಳಿಸಿ ವೀರಭದ್ರನ ರೂಪವನ್ನು ಸೃಷ್ಟಿ ಮಾಡಿ ಕೊಟ್ಟು ಕಳಿಸ್ತಾರೆ. ರುದ್ರದೇವರಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮ ನರಸಿಂಹರೂಪಿಯಾದಂತಹ ಪರಮಾತ್ಮ. ಉಗ್ರಂ ವೀರಂ ಮಹಾವಿಷ್ಣುಂ ಅಂತ ನೀವೆಲ್ಲ ಕೇಳ್ತೀರಿ. ಹಾಗಾದರೆ ವೀರ ಅಂದರೆ ನರಸಿಂಹದೇವರು. ನೃಸಿಂಹಂ ಭೀಷಣಂ ಭದ್ರಂ, ಭದ್ರ ಅಂದರೂ ನರಸಿಂಹದೇವರು. ವೀರಭದ್ರ, ಆ ವೀರಭದ್ರ ಎಂಬ ಹೆಸರಿನ ಆ ನರಸಿಂಹರೂಪಿಯಾದ ಪರಮಾತ್ಮನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದದ್ದರಿಂದ ವೀರಭದ್ರ ಅಂತನ್ನುವ ಹೆಸರನ್ನು ಪಡೆದುಕೊಂಡಂತಹ ತನ್ನದೇ ಆದಂತಹ ಒಂದು ರೂಪವನ್ನು ರುದ್ರದೇವರು ಕೊಟ್ಟು ಕಳಿಸ್ತಾ ಇದ್ದಾರೆ. ಅಲ್ಲಿ ವೀರಭದ್ರ ರೂಪದಿಂದ ಬಂದಿದ್ದಾರೆ ರುದ್ರದೇವರು. ರುದ್ರದೇವರ ಗಣ ಎಲ್ಲ ಇದೆ. ಸಂಪೂರ್ಣ ಯಜ್ಞದ ಧ್ವಂಸ. ಒಬ್ಬರು ಪಶುವನ್ನು ಕಿತ್ತಿ ಎಸೆಯುತ್ತಾರೆ, ಒಬ್ಬರು ಆ ಯೂಪವನ್ನು, ಪಶುವನ್ನು ಕಟ್ಟುವುದಕ್ಕಿರುವ ಸ್ತಂಭ, ಆ ಯೂಪವನ್ನು ಕಿತ್ತಿ ಎಸೆದಿದ್ದಾರೆ. ಅಗ್ನಿಯಲ್ಲಿ ನೀರನ್ನು ಹಾಕಿ ಅಗ್ನಿಯನ್ನು ಶಾಂತಗೊಳಿಸ್ತಾರೆ. ಬಂಗಾರದ ವೃಕ್ಷಗಳನ್ನು ಅಲ್ಲಲ್ಲಿ ಅಲಂಕಾರಕ್ಕೆ ಇಟ್ಟಿದ್ದಾನೆ ಮಹಾರಾಯ ದಕ್ಷ ಪ್ರಜಾಪತಿ. ಕಿತ್ತಿ ಎಸೀತಾ ಇದ್ದಾರೆ. ಏನು ಬೇಕಾಗಿದೆ ಅವರಿಗೆ? ಬಂಗಾರ. ವೈರಾಗ್ಯಾಧಿಪತಯೇ ರುದ್ರಾಯ ನಮಃ. ಮಹಾವಿರಕ್ತ ಶಿಖಾಮಣಿಗಳು. ಕಿತ್ತಿ ಎಸೆದರ ಬಂಗಾರದ ಎಲ್ಲ ಪರ್ವತಗಳನ್ನು ಚಿಚ್ಚಿದು ಕಾಂಚನಾನ್ ವೃಕ್ಷಾನ್ ಶೋಭಾರ್ಥಮುಪಕಲ್ಪಿತಾನ್. ಸಂಪೂರ್ಣವಾದ ಯಜ್ಞವನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಆಗ ಒಂದು ಮಾತನ್ನು ಗಮನಿಸಿ, ರುದ್ರದೇವರು ವೀರಭದ್ರ ರೂಪವನ್ನೂ ಕಳಿಸಿದ್ದಾರೆ, ತಾವು ಸ್ವತಃ ಮೂಲ ರೂಪದಿಂದಲೂ ಅನಂತರ ಬಂದಿದ್ದಾರೆ. ಎರಡು ರೂಪಗಳಿಂದ ಬಂದು ಅಲ್ಲಿ ಯುದ್ಧ ಮಾಡಿದ್ದಾರೆ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಕೊಟ್ಟ ನಿರ್ಣಯದ ಮೂಲವನ್ನು ಅಲ್ಲಿ ಪ್ರಮಾಣ ಕೊಟ್ಟು ಹೇಳಿದ್ದಾರೆ. ಇಲ್ಲಿಯೂ ಕೂಡ ಅಲ್ಲಿ ಬ್ರಾಹ್ಮ ಪುರಾಣದ ವಚನವನ್ನು ಶ್ರೀಮದಾಚಾರ್ಯರು ಕೊಡ್ತಾರೆ. ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯಯೌಹರಃ ಮೂಲರೂಪೇಣ ಪಶ್ಚಾತ್ತು ಗತ್ವಾ ದಕ್ಷಮಥಾವಧೀತ್ ಅಂತ ಬ್ರಾಹ್ಮ ಪುರಾಣದ ವಚನ ಕೊಟ್ಟರೆ ಹರಿವಂಶದಲ್ಲಿ ಅದರ ಸೂಚನೆ ಸಿಗತ್ತೆ. ರುದ್ರಸ್ಯೈವ ಹಿ ತದ್ರೂಪಂ ದ್ವಿಧಾ ಭೂತಂ ತದೀಪ್ಸಯ. ರುದ್ರದೇವರೇ ಮೂಲರೂಪ ಹಾಗೂ ಅವತಾರ ರೂಪ, ಎರಡು ರೂಪಗಳಿಂದ ಅಲ್ಲಿ ಬಂದು ಸಂಹಾರ ಮಾಡಿದ್ದಾರೆ ಅಂತ. ವೀರಭದ್ರ ರೂಪದಿಂದ ಸಂಹಾರ ಮಾಡಲಿಕ್ಕಾಗದೆ ಮೂಲ ರೂಪದಿಂದ ಬಂದು ಇದೊಂದು ಯಜ್ಞ ಅಂತ ಕಲ್ಪನೆ ಮಾಡಿ ಆ ಯಜ್ಞದಲ್ಲಿ ಒಂದು ಪಶು ಇವನು ಅಂತ. ಯಾಕಂದರೆ ಅವನು ಯಜ್ಞದಲ್ಲಿ ಯಜಮಾನನಾಗಿ ಮಂತ್ರದಿಂದ ದೀಕ್ಷಿತನಾದರೆ ಅವನನ್ನು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇದು ಯಜ್ಞವೇ, ಯಜ್ಞದೊಳಗೆ ಇವನು ಪಶು, ಯಜ್ಞದ ಅಂತರ್ಗತವಾಗಿಯೇ ಇವನನ್ನು ಸಂಹಾರ ಮಾಡ್ತೇನೆ ಅಂತ ಅನುಸಂಧಾನ ಮಾಡಿ ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಛೇದನ ಮಾಡಿದ್ದಾರೆ. ಕಕಚ್ಛೇದ ಅಂತಾರೆ ಇದಕ್ಕೆ. ಕ ಅಂದರೆ ದಕ್ಷ ಪ್ರಜಾಪತಿ, ಕ ಅಂದರೆ ತಲೆ, ಛೇದ ಅಂದರೆ ಕತ್ತರಿಸೋದು. ಕಕಚ್ಛೇದ, ಕಕಚ್ಛೇದವನ್ನು ಮಾಡಿ ರುದ್ರದೇವರು ಅದ್ಭುತವಾದ ನೃತ್ಯವನ್ನು ಮಾಡಿದ್ದಾರೆ. ಈ ಮಧ್ಯದಲ್ಲಿ ಏನಾಗಿದೆ ಅಂದರೆ, ಯಜ್ಞಾಭಿಮಾನಿಯಾದ ಒಬ್ಬ ದೇವತೆ ಇರ್ತಾನಲ್ಲ, ಆ ಯಜ್ಞಾಭಿಮಾನಿಯಾದಂತಹ ದೇವತೆ ಒಂದು ಮೃಗದ ರೂಪವನ್ನು ಧಾರಣೆ ಮಾಡಿ ಓಡ್ತಾ ಇದ್ದಾನೆ. ಈ ಯಜ್ಞಧ್ವಂಸ ಮಾಡುವುದು ನೋಡಿ ಭಯಗ್ರಸ್ತನಾಗಿ ಆ ಯಜ್ಞಾಭಿಮಾನಿಯಾದ ದೇವತೆ ಮೃಗರೂಪದಿಂದ ಓಡ್ತಾ ಇದ್ದಾನೆ. ಮೃಗೋ ಭೂತ್ವಾ ನರ್ದಮಾನಃ ಬ್ರಹ್ಮಾಣಮುಪಧಾವತಿ. ಬ್ರಹ್ಮದೇವರಿಗೆ ಶರಣ ಹೋದ. ಬ್ರಹ್ಮದೇವರೇ, ಯಜ್ಞಧ್ವಂಸ ನಡೀತಾ ಇದೆ, ರುದ್ರದೇವರೇ ಬಂದು ಧ್ವಂಸ ಮಾಡ್ತಾ ಇದ್ದಾರೆ, ಇನ್ನು ಗತಿ ಏನು ನಮ್ಮದು ಅಂತ. ಏನು ಗತಿ? ಊರ್ಧ್ವಗತಿ ಎಂದರು ಬ್ರಹ್ಮದೇವರು. ಆ ಯಜ್ಞಾಭಿಮಾನಿಯಾದ ಮೃಗನಿಗೆ ಗತಿ ಕೇಳಬೇಡ, ಊರ್ಧ್ವಗತಿ, ಮೇಲೆ ಹಾರು ಅಂದರು. ಆ ಮೃಗರೂಪದಿಂದ ಬಂದ ಯಜ್ಞಾಭಿಮಾನಿ ದೇವತೆಗೆ ಬ್ರಹ್ಮದೇವರು ಅನುಗ್ರಹ ಮಾಡಿದರೆ ಅವನು ಮೇಲೆ ಹಾರಿದ್ದಾನೆ. ಮೇಲೆ ಹಾರಿ ನೀನು ಅಲ್ಲೇ ಇದ್ದುಬಿಡು, ಕೆಳಗೆ ಬರಲಿಕ್ಕೆ ಹೋಗಬೇಡ ಅಂತ ಹೇಳಿದರು. ಅದೇ ಮೃಗಶಿರ ನಕ್ಷತ್ರ ಅಂತ ಆಯಿತು. ತಿಷ್ಠನ್ ನಕ್ಷತ್ರ ಶಿರಸಿ ಸಹ ರುದ್ರೇಣ ನಿತ್ಯಶಃ. ಆ ರೀತಿ ಆ ಯಜ್ಞಾಭಿಮಾನಿ ದೇವತೆಯೇ ಮೃಗಶಿರ ನಕ್ಷತ್ರಕ್ಕೆ ಅಭಿಮಾನಿ ದೇವತೆಯಾದ, ಯಾಕೆಂದರೆ ಮೃಗರೂಪದಿಂದ ಹೋಗಿ ಅಲ್ಲಿ ನಿಂತದ್ದಕ್ಕೆ ಅಂತ
ತಿಳಿಸ್ತಾರೆ. ಈ ರೀತಿ ಆ ದೇವತೆಯನ್ನು ಆ ನಕ್ಷತ್ರದಲ್ಲಿ ರಕ್ಷಣೆ ಮಾಡಿದ್ದಾರೆ ಬ್ರಹ್ಮದೇವರು. ಮುಂದೆ ಯುದ್ಧ ನಡೀತಾ ಇರುವಾಗ ನೋಡಿ ಎಷ್ಟು ಸೂಕ್ಷ್ಮ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದೊಂದು ವಚನ ಎಷ್ಟು ಪ್ರಮಾಣಭೂತವಾದದ್ದು, ಪ್ರಮಾಣ ಪುಂಜದಿಂದ ಯುಕ್ತವಾದದ್ದು. ಉಕ್ತಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹು ವ್ಯಂಜಯತ್ ಸ್ಮೃತಿವಚೋಭಿರಂಜಸ ತಸ್ಯ ಚಾರ್ಥಮತಿಯುಕ್ತಯುಕ್ತಿಮತ್. ಶ್ರೀಮದಾಚಾರ್ಯರು ಹೇಳ್ತಾರೆ, ಎಲ್ಲರನ್ನೂ ಸೋಲಿಸಿದ್ದಾರೆ ರುದ್ರದೇವರು ಆ ಯಜ್ಞದಲ್ಲಿ. ಪರಮಾತ್ಮನನ್ನು ಮಾತ್ರ ಸೋಲಿಸಲಿಕ್ಕೆ ಆಗಲಿಲ್ಲ. ಪರಮಾತ್ಮ ಎರಡು ರೂಪಗಳಿಂದಿದ್ದ, ಉಪೇಂದ್ರ ಮತ್ತು ನಾರಾಯಣ. ಆ ಎರಡೂ ರೂಪದಿಂದಿದ್ದ ಪರಮಾತ್ಮನನ್ನು ಸೋಲಿಸಲಿಕ್ಕೆ ಆಗಲಿಲ್ಲ, ಅವನಿಂದಲೇ ಸೋತರು ಅಂತ. ಅದು ಸ್ಪಷ್ಟವಾಗಿ ಭಾಗವತದಲ್ಲಿ ನಮಗೆ ತೋರುವುದಿಲ್ಲ. ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಹರಿವಂಶದಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹರಿವಂಶದಲ್ಲಿ ಹೇಳ್ತಾರೆ, ಪರಮಾತ್ಮ ಅರ್ಥಾತ್ ಉಪೇಂದ್ರ ವಾಮನ ರೂಪಿಯಾದ ಪರಮಾತ್ಮ ಅಂತೆ ಅರ್ಥ. ತಾತ್ಪರ್ಯಕ್ಕನುಗುಣವಾಗಿ ಶ್ರೀಮದಾಚಾರ್ಯರು ಬ್ರಾಹ್ಮಪುರಾಣದ ವಚನವನ್ನು ಕೊಡ್ತಾರೆ. ತತ್ರೋಪೇಂದ್ರೇಣ ಹರಿಣ ಜಿತೋ ಧರ್ಮಾತ್ಮಜೇನ ಚ ಅನ್ಯಾನ್ ಜಿಗಾಯ ಪ್ರಯಯೌ ಕೈಲಾಸಂ ಸ್ವಂ ನಿವೇಶನಂ ಅಂತ. ಆ ಪರಮಾತ್ಮ ನಾರಾಯಣ ರೂಪದಿಂದ ಹಾಗೂ ಉಪೇಂದ್ರ ರೂಪದಿಂದ ಪರಮಾತ್ಮ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಶಾರಂಗ ಧನುಸ್ಸನ್ನು ತೆಗೆದುಕೊಂಡು ಪಿನಾಕ ಧನುಸ್ಸಿನಿಂದ ರುದ್ರದೇವರು ಯುದ್ಧ ಮಾಡ್ತಾ ಇದ್ದಾರೆ. ಘನಘೋರವಾದಂತಹ ಯುದ್ಧ. ಏನು ಮಾಡಿದರೂ ಪರಮಾತ್ಮನನ್ನು ಸೋಲಿಸಲಿಕ್ಕೆ ಅವರಿಗೆ ಆಗಿಲ್ಲ. ಕೊನೆಗೆ ಪರಮಾತ್ಮ ತಾನೇ ತನ್ನ ಧನುಸ್ಸನ್ನು ಅವರ ಕಂಠದಲ್ಲಿ ಹಾಕಿ ಶಾರಂಗ ಧನುಸ್ಸನ್ನು ಎಳಿತಾನೆ. ವಿಷದಿಂದ ನೀಲವಾದಂತಹ ಕಂಠ ಪರಮಾತ್ಮ ಧನುಸ್ಸನ್ನು ಹಾಕಿ ತಿಕ್ಕಿದಾಗ ಇನ್ನಷ್ಟು ನೀಲವಾಗಿದೆ. ಕಂಠೇ ಜಗ್ರಾಹ ಭಗವಾನ್ ನೀಲಕಂಠಸ್ತತೋಭವತ್. ಆ ರೀತಿ ರುದ್ರದೇವರನ್ನು ಪರಮಾತ್ಮ ಯುದ್ಧದಲ್ಲಿ ಸೋಲಿಸಿದ್ದಾನೆ. ನಂದಿ ಯುದ್ಧಕ್ಕೆ ಬರ್ತಾನೆ ಪರಮಾತ್ಮನ ಹತ್ತಿರ. ಜೋರಾಗಿ ಪರಮಾತ್ಮನ ತಲೆಯ ಮೇಲೇ ಆ ಪಿನಾಕ ಧನುಸ್ಸನ್ನು, ನಮ್ಮ ರುದ್ರದೇವರ ಕಂಠದಲ್ಲಿ ನೀನು ಶಾರಂಗ ಧನುಸ್ಸು ಹಾಕಿದರೆ ನಿನ್ನ ತಲೆಯ ಮೇಲೆ ಪಿನಾಕ ಧನುಸ್ಸನ್ನು ಹಾಕ್ತೀನಿ ಅಂತ ನಂದಿ ಪಾಪ ಪ್ರಯತ್ನ ಮಾಡಿದರೆ ಆಗ ಪರಮಾತ್ಮ ಸ್ತಂಭಯಾಮಾಸ. ಹೇಗಿದ್ದ ಹಾಗೆ ಸ್ಟ್ಯಾಚ್ಯೂ ಪ್ರತಿಮೆಯಂತೆ ನಿಲ್ಲಿಸಿಬಿಟ್ಟಿದ್ದಾನೆ. ಆಚೆ ಈಚೆ ಸರಿಯೋ ಹಾಗಿಲ್ಲ, ಬಾಯಿ ತೆಗೆದದ್ದು ಹಾಗೇ ನಿಂತು ಬಿಟ್ಟಿದೆ ನಂದಿ. ಆಗ ಪರಮಾತ್ಮ ಅಚಿಂತ್ಯಶ್ಚ ಅಪ್ರಮೇಯಶ್ಚ ಅಜೇಯಶ್ಚಾಪ್ಯರಿಂದಮಃ. ಶ್ರೀಮದಾಚಾರ್ಯರು ಹೇಳಿದ ಭಾಗವತ ತಾತ್ಪರ್ಯದ ನಿರ್ಣಯಕ್ಕೆ ಹರಿವಂಶದಲ್ಲಿ ಇದಕ್ಕಿಂತ ಹೆಚ್ಚಿನ್ನೇನು ಪ್ರಮಾಣ ಬೇಕು. ಅಚಿಂತ್ಯಶ್ಚ ಅಪ್ರಮೇಯಶ್ಚ ಅಜೇಯಶ್ಚಾಪ್ಯರಿಂದಮಃ ಯುಗಾಂತಾಗ್ನಿ ಸಮೋಭೂತ್ವ ಶಾಂತಾತ್ಮ ಹರಿರವ್ಯಯ. ಅಚಿಂತ್ಯ ಅದ್ಭುತ ಶಕ್ತಿ ಸಂಪನ್ನನಾಗಿ ಅಜೇಯನಾಗಿ ಪರಮಾತ್ಮ ಆ ಯಜ್ಞದ ಪರಿಪೂರ್ಣತೆಯನ್ನು ಮಾಡಿದ್ದಾನೆ. ತಾನೇ ರುದ್ರದೇವರನ್ನು ಕರೆದು ದಕ್ಷ ಪ್ರಜಾಪತಿಗೆ ಪುನಃ ಉಜ್ಜೀವನವನ್ನು ಮಾಡಿಸಿ ಸಂಧಾನ ಮಾಡಿಸಿ ಯಜ್ಞ ಪೂರ್ಣವಾಗುವಂತೆ ಮಾಡಿದ್ದಾನೆ. ವಿಷ್ಣುರ್ಧರ್ಮಪರೋ ನಿತ್ಯ ತ್ಯಕ್ತಕಾಮ ಸುರೋತ್ತಮ ವಿಷ್ಣುನಾಚೈವ ರಾಜೇಂದ್ರ ಸಯಜ್ಞ ಸಂಧಿತ ಪುನಃ. ಪರಮಾತ್ಮನೇ ಪುನಃ ಆ ಯಜ್ಞದ ಪೂರ್ಣತೆಯನ್ನು ಮಾಡಿದ್ದಾನೆ ಎನ್ನುವ ಆ ಭಗವಂತನ ಸರ್ವೋತ್ತಮತ್ವದ ಒಂದು ಪ್ರಮೇಯವನ್ನು ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದನ್ನು ಹರಿವಂಶ ಅತಿ ಸುಸ್ಪಷ್ಟವಾಗಿ ನಿರೂಪಣೆ ಮಾಡಿ ನಮಗೆ ಕೊಡ್ತಾ ಇದೆ ಅಂತ ನಾವಿಲ್ಲಿ ತಿಳಿಯಬೇಕು. ಈ ಭಗವಂತನ ಮಹಿಮೆಯನ್ನು ಕೇಳಿದರೇನೆ ಅವಾಪ್ಯ ಕಾಮಾನಿ ಹವೀತ ಶೋಕಃ ಪರತ್ರ ಚ ಸ್ವರ್ಗಫಲಾನಿ ಭುಂಕ್ತೆ. ಐಹಿಕ ಪಾರಲೌಕಿಕ ಸಕಲ ವಿಧ ಇಷ್ಟಾರ್ಥಗಳನ್ನು ಹೊಂದುತ್ತಾನೆ. ಅಂತಹ ಮಹಾಮಹಿಮೆ ಪರಮಾತ್ಮನದು ಅಂತ ಹೇಳ್ತಾರೆ. ಮುಂದೆ ವರಾಹರೂಪಿಯಾಗಿರುವಂತಹ ಪರಮಾತ್ಮನ ಒಂದು ವಿಶೇಷವಾದ ಮಹಿಮೆಯನ್ನು ಹಿಂದೆ ನೀವು ಹೇಳಿದ್ದೀರಿ, ಮತ್ತೆ ಹೇಳಿ ಅಂತ ಜನಮೇಜಯ ಕೇಳ್ತಾನೆ. ಅಷ್ಟು ಕುತೂಹಲ ಇವತ್ತಿನವರಿಗೆ. ಆದರೆ ಆಗಿತ್ತಲ್ಲ, ಒಂದು ಸಲ ಆಗಿದೆ, ಕೇಳಿದೆ. ನಾವು ಕೇಳಿಲ್ಲ, ಆದರೂ ನಮ್ಮ ತಂದೆ ತಾಯಿ ನಮ್ಮ ತಾತ ಕೇಳಿದ್ರು ಇದನ್ನೆಲ್ಲ. ಭಾಗವತ ಒಂದು ಬಾರಿ ಸಂಪೂರ್ಣ ನಮ್ಮ ತಾತ ಎಲ್ಲ ಕೇಳಿದರು. ಆದ್ದರಿಂದ ಅದನ್ನೇನು ಮತ್ತೆ ಹೇಳೋದು ಬೇಕಾಗಿಲ್ಲ ಅನ್ನೋವಂಥ ಜನ ಇವತ್ತು. ತಾತ ಕೇಳಿದರೆ ನಿನಗೇನೋ ಬಂತು. ಆದರೆ ಜನಮೇಜಯ ನೋಡಿ, ಒಂದು ಬಾರಿ ಹೇಳಿದರೆ ತೃಪ್ತಿ ಇಲ್ಲ ಅವನಿಗೆ, ಇನ್ನಷ್ಟು ವಿಸ್ತಾರವಾಗಿ ಮತ್ತೆ ನನಗೆ ವರಾಹಾವತಾರದ ವರ್ಣನೆಯನ್ನು ಮಾಡಿ ಅಂತ ಕೇಳ್ತಾ ಇದ್ದಾಗ ವೈಶಂಪಾಯನರು ಆ ಭಗವಂತನ ಅದ್ಭುತವಾದ ಪ್ರಳಯದ ವೈಭವವನ್ನು, ಪ್ರಳಯ ಕಾಲದಲ್ಲಿ ದೇವರು ತೋರುವಂತಹ ಮಹಾಮಹಿಮೆ ಏನು ಅದನ್ನು ಮೊದಲು ವರ್ಣನೆ ಮಾಡ್ತಾರೆ. ತಾನೇ ಸ್ವಯಂ
ಶೇಷದೇವರೊಳಗೆ ಅಂತರ್ಯಾಮಿಯಾಗಿ ಸಂಕರ್ಷಣ ರೂಪದಿಂದ ಅಗ್ನಿಯ ಸೃಷ್ಟಿಯನ್ನು ಮಾಡಿ ಎಲ್ಲವನ್ನು ಸುಟ್ಟು ಹಾಕ್ತಾನೆ ಲೋಕಗಳನ್ನು. ಹಿಂದೆ ಬಂದಿದೆ, ತಾನೇ ಸೂರ್ಯನಲ್ಲಿ ನಿಂತು ಮೇಲಿನಿಂದ ತಾಪ ಕೊಡ್ತಾನೆ, ತಾನೇ ವಾಯುವಿನಲ್ಲಿ ನಿಂತು ಶೋಷಣೆ ಮಾಡ್ತಾನೆ, ತಾನೇ ಮೇಘಗಳಲ್ಲಿ ನಿಂತು ಎಲ್ಲ ಕಡೆಗೆ ನೀರನ್ನು ತುಂಬುವಂತೆ ಮಾಡ್ತಾನೆ. ಈ ರೀತಿ ಆ ಪ್ರಳಯ ಕಾಲದಲ್ಲಿ ಅನೇಕ ಜನ ಕೇಳುವುದುಂಟು, 33 ಕೋಟಿ ದೇವತೆಗಳು ಅನ್ನುವ ಉಲ್ಲೇಖವೇ ಎಲ್ಲಿಯೂ ಬಂದಿಲ್ಲ ಪುರಾಣಗಳಲ್ಲಿ ಅಂತ ಕೆಲವರ ಅಭಿಪ್ರಾಯ. ಇಲ್ಲಿ ಉಲ್ಲೇಖ ಬರುತ್ತೆ, ಸರ್ವೇ ದೇವಗಣಾಶ್ಚೈವ ತ್ರಯಸ್ತ್ರಿಂಶಚ್ಚಕೋಟಯಃ ತಸ್ಮಿನ್ ಹನಿ ಸಂಪ್ರಾಪ್ತೆ ತಂ ಹಂಸಂ ಮಹದಕ್ಷರಂ. ಆ 33 ಕೋಟಿ ದೇವತೆಗಳು ಕೂಡ ಪ್ರಳಯ ಕಾಲದಲ್ಲಿ ಹಂಸರೂಪಿಯಾದ ನಾಶರಹಿತನಾದ ಶುದ್ಧನಾದ ಆ ಪರಮಾತ್ಮನಲ್ಲಿ ಪ್ರವೇಶ ಮಾಡ್ತಾರೆ. ಸೃಷ್ಟಿಕಾಲದಲ್ಲಿ ಭಗವಂತನ ಉದರದಿಂದ ಹೊರಗೆ ಬರ್ತಾರೆ, ತಮ್ಮ ತಮ್ಮ ಸಾಧನೆಯನ್ನು ಮಾಡಿಕೊಳ್ತಾರೆ. ಪ್ರಳಯ ಕಾಲದಲ್ಲಿ ಆ 33 ಕೋಟಿ ದೇವತೆಗಳು ಭಗವಂತನ ಉದರದಲ್ಲಿ ಆಶ್ರಯವನ್ನು ಪಡೆದು ಇರ್ತಾರೆ ಅಂತ ಹರಿವಂಶ ವರ್ಣನೆ ಮಾಡುತ್ತದೆ. ಈ ರೀತಿ ಆ ಪರಮಾತ್ಮ ಪ್ರಳಯ ಕಾಲದಲ್ಲಿ ಇರ್ತಾನೆ. ಭಗವಂತ ವಟಪತ್ರಶಾಹಿಯಾಗಿ ಮಲಗಿರ್ತಾನೆ, ಲಕ್ಷ್ಮೀದೇವಿ ಮಾತ್ರ ಇರ್ತಾಳೆ, ಯಾರೂ ಇರೋದಿಲ್ಲ. ಏಕೋ ನಾರಾಯಣ ಆಸೀನ್ನ ಬ್ರಹ್ಮಾನ ಚ ಶಂಕರ. ಯಾವ ದೇವತೆಗಳು ಇರೋದಿಲ್ಲ, ಪರಮಾತ್ಮ ಒಬ್ಬನೇ ಒಬ್ಬ ಇರ್ತಾನೆ, ಉಳಿದವರೆಲ್ಲರೂ ಭಗವಂತನ ಉದರದಲ್ಲಿರ್ತಾರೆ. ಮತ್ತೆ 1000 ಯುಗ ಕಳೆದ ಮೇಲೆ ಪುನಃ ಸೃಷ್ಟಿ ಮಾಡ್ತಾನೆ. ಈ ರೀತಿಯ ಭಗವಂತನ ಬಹಳ ದೊಡ್ಡ ಮಹಿಮೆ ಇದು. ಅಜ್ಞಾನಂ ಪಾರತಂತ್ರ್ಯಂಚ ಪ್ರಳಯೇ ಅಭಾವಯೇವ ಚ ಅಂತ. ಅಜ್ಞಾನ ಪಾರತಂತ್ರ್ಯ ಪ್ರಳಯ ಕಾಲದಲ್ಲಿ ಇಲ್ಲದೇ ಇರೋದು ಅನ್ನೋದು ಇನ್ನೆಲ್ಲ ದೇವತೆಗಳಿಗೆ ಅದು ದೋಷ. ಆದರೆ ಆ ತರಹದ ಅಜ್ಞಾನವೂ ಇಲ್ಲ. ಪ್ರಳಯ ಕಾಲದಲ್ಲಿಯೂ ತಾನಿದ್ದು ಸಮಸ್ತ ಜಗತ್ತಿನ ಸೃಷ್ಟಿ ಮಾಡುವ ಸರ್ವೋತ್ತಮನಾದ ಸರ್ವಸೃಷ್ಟಿಕರ್ತೃವಾದ ದೇವ ಒಬ್ಬನೇ ಒಬ್ಬ ನಾರಾಯಣ ಸರ್ವೋತ್ತಮ ಅನ್ನುವುದನ್ನು ಘಂಟಾಘೋಷವಾಗಿ ಹರಿವಂಶ ಪುರಾಣ ಹೇಳ್ತಾ ಇದೆ. ಆ ರೀತಿ ಸೃಷ್ಟಿ ಮಾಡುತ್ತಾನೆ. ನಾರಾಯಣ ಪರಾದೇವ, ಭಾಗವತದಲ್ಲಿಯೂ ಈ ವಚನ ಬರ್ತದೆ. ನಾರಾಯಣ ಪರಾಕ್ರಿಯಾ, ನಾರಾಯಣ ಪರೋ ಯಜ್ಞ, ನಾರಾಯಣ ಪರಾಶ್ರುತಿ, ನಾರಾಯಣ ಪರೋ ಮೋಕ್ಷೋ, ನಾರಾಯಣ ಪರಾಗತಿ. ಎಲ್ಲ ವೇದಗಳು ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತವೆ. ಎಲ್ಲ ಯಜ್ಞಗಳು ಭಗವಂತನ ಪ್ರೀತಿಗಾಗಿ. ಮೋಕ್ಷ ಕೊಡುವವನು ದೇವ, ಧರ್ಮ ಮಾಡಿಸುವವನು ಧರ್ಮಗಳಿಗೆ ಫಲ ಕೊಡುವವನು ಪರಮಾತ್ಮ, ತಪಸ್ಸು ಸತ್ಯ ಎಲ್ಲದಕ್ಕೂ ಮೂಲಭೂತನಾದವನು ನಾರಾಯಣ 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 ಅಂತ ಪುನಃ ಪುನಃ ಹೇಳುತ್ತದೆ. ಒಂದು ಮಾತನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ದೇವರು ತಿಳಿದದ್ದನ್ನು ಎಲ್ಲರೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ, ಆದರೆ ಎಲ್ಲರೂ ತಿಳಿದದ್ದನ್ನು ದೇವರು ತಿಳಿತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಆ ಮಾತನ್ನು ಎಷ್ಟು ಸ್ಪಷ್ಟವಾಗಿ ಹರಿವಂಶ ಹೇಳುತ್ತದೆ. ಯದ್ ವೇದಿತವ್ಯಂ ತ್ರಿದಶೈಹಿ ತದೇಶ ಪರಿವಿಂದತಿ. ಎಲ್ಲ ದೇವತೆಗಳು ಏನೇನು ತಿಳಿದಿದ್ದಾರೋ ಅದೆಲ್ಲ ದೇವರಿಗೆ ಗೊತ್ತು. ಆದರೆ ಯಚ್ಚದ್ವೇದ್ಯಂ ಭಗವತಃ ದೇವಾ ಅಪಿ ನ ತದ್ವಿದುಹು. ದೇವರು ತಿಳಿದಿದ್ದನ್ನು ಮಾತ್ರ ಯಾರೂ ತಿಳಿದಿಲ್ಲ. ಜೈಮಿನ್ಯಾದಿ ಋಷಿಗಳು ದೇವರು ತಿಳಿದಿದ್ದರೊಳಗಿನ ಏಕದೇಶವನ್ನು ತಿಳಿತಾರೆ. ಆದರೆ ಎಲ್ಲರೂ ತಿಳಿದದ್ದನ್ನು ವೇದವ್ಯಾಸ ದೇವರು ತಿಳಿದಿದ್ದಾರೆ ಅಂತ. ಇದು ಆ ಭಗವಂತನ ಮಹಾಮಹಿಮೆ. ಯಚ್ಚವೇದ್ಯಂ ಭಗವತೋ ಅಪಿ ನ ದೇವಾನ ತದ್ವಿದುಹು. ಅಷ್ಟೇಕೆ ಪ್ರಜಾನಾಂ ಪತಯಸ ಸಪ್ತ ಋಷಯಶ್ಚ ಸಹಾಮರೈಃ ನಾಸ್ಯಾಂತಮಧಿಗಚ್ಚಂತಿ ತತಃ ಅನಂತ ಇತಿ ಶ್ರುತಿ. ದೇವರಿಗೆ ಅನಂತ ಅನಂತ ಅಂತ ಯಾಕೆ ಕರೀತಾರೆ? ಏನೋ ಅನಂತ ಅಂತ ಹೆಸರಿಟ್ಟಿರಬೇಕು ಅವರಪ್ಪ. ಯಾರೋ ಹೆಸರಿಟ್ಟಿದ್ದಲ್ಲ ಅದು. ಯಾಕೆ ದೇವರನ್ನು ಅನಂತ ಅಂತ ಕರೀತಾರೆ ಅಂದರೆ, ಎಲ್ಲ ಪ್ರಜಾಪತಿಗಳು, ಎಲ್ಲ ಋಷಿಗಳು, ಎಲ್ಲ ದೇವತೆಗಳು ಸೇರಿದರೂ ಯಾವ ಪರಮಾತ್ಮನ ದೇಶತಃ ಅಂತ, ಕಾಲತಃ ಅಂತ, ಗುಣತಃ ಅಂತವನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಇಲ್ಲವೇ ಇಲ್ಲ. ಅಂತಹ ಅನಂತ ಗುಣಪರಿಪೂರ್ಣನಾದ ಸರ್ವದೇಶ ಕಾಲಗಳಲ್ಲಿ ವ್ಯಾಪ್ತನಾದ ಸ್ವಾಮಿ ಪರಮಾತ್ಮನಿಗೆ ಅನಂತ ಅಂತ ಕರೀತಾರೆ. ಇಷ್ಟು ಸ್ಪಷ್ಟವಾಗಿ ಅನಂತ ಶಬ್ದದ ಅರ್ಥವನ್ನು ಹರಿವಂಶ ಹೇಳುತ್ತದೆ, ಭಾಗವತ ಹೇಳುತ್ತದೆ. ಮಹದ್ಗುಣತ್ವಾದ್ಯಮನಂತಮಾಹು ಅಂತ ಸ್ಪಷ್ಟವಾದ ಭಾಗವತದ ಉಪಲಬ್ಧ ವಚನ ಇದೆ. ಇಷ್ಟಿದ್ದು ಯಾವ ವಸ್ತುಗಳಿಂದಲೂ ಭೇದ ಇಲ್ಲದೆ ಇರುವುದರಿಂದ ಭಗವಂತನನ್ನು ಅನಂತ ಅಂತ ಕರೀತಾರೆ ಅಂತ ವ್ಯಾಖ್ಯಾನ ಮಾಡುವುದು ಸರ್ವಥಾ ಶಾಸ್ತ್ರಸಮ್ಮತವಾದದ್ದಲ್ಲ. ಸಕಲ ಜೀವಜಡಾತ್ಮಕ ಪ್ರಪಂಚದಿಂದ ಅತ್ಯಂತ ಭಿನ್ನನಾಗಿ ಹಿಂದಿನ ಮುಂದಿನ ವಾಕ್ಯಗಳನ್ನು ನೋಡಿ, ಯಾವ ಪರಮಾತ್ಮ ತಿಳಿದದ್ದನ್ನು ಇನ್ಯಾರೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ತಿಳಿದದ್ದನ್ನು ಇವ ತಿಳಿತಾನೆ ಅಂತ ಭೇದವನ್ನು ಹೇಳ್ತಾರೆ. ಮುಂದೆ ಮತ್ತೆ ಭೇದವನ್ನು ಹೇಳ್ತಾರೆ, ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡ್ತಾನೆ ಅಂತ.
ಹೀಗಿರುವಾಗ ಯಾವ ವಸ್ತುಗಳಿಂದಲೂ ಭೇದ ಇಲ್ಲದೇ ಇರುವುದರಿಂದ ಅನಂತ ಅಂತ ಹೇಳ್ತಾರೆ ಎನ್ನುವ ವ್ಯಾಖ್ಯಾನ ಇದು ಸರಿಯಾದ ವ್ಯಾಖ್ಯಾನ ಅಲ್ಲ. ಹೇಳ್ತದೆ ಯಸ್ಯಾನ್ನಾಸ್ಯಾಂತಮಧಿಗಚ್ಚಂತಿ ತಥೋನಂತ ಇತಿ ಶ್ರುತಿ. ಸ್ವಯಂ ತಾನು ಪರಮಪ್ರಮಾಣ ಹರಿವಂಶ ಮತ್ತು ವೇದವನ್ನು ಉದಾಹರಣೆ ಮಾಡುತ್ತದೆ. ಇಂತಹ ಆ ಪರಮಾತ್ಮನ ಪ್ರಾದುರ್ಭಾವೇಶು ಸಂಭೂತಂ ಯತ್ತದರ್ಚಂತಿ ದೇವತಾ ಎನ್ನ ದರ್ಶಿತವಾನ್ ದೇವ ಕಸ್ತದನ್ವೇಷ್ಟುಮರ್ಹತಿ. ಆ ದೇವತೆಗಳ ಯೋಗ್ಯತೆಯನ್ನು ತಿಳಿದು ಎಷ್ಟು ರೂಪಗಳನ್ನು ದೇವರು ತೋರಿಸಿದ್ದಾನೆ ಅಷ್ಟು ನೋಡಬಹುದು. ಎಲ್ಲ ರೂಪಗಳನ್ನು ನೋಡುವುದಕ್ಕೆ ಯಾರಿಗೆ ಸಾಧ್ಯವಾಗ್ತದೆ? ಸಾಧ್ಯವೇ ಆಗೋದಿಲ್ಲ ಅಂತಾರೆ. ಅನಂತಾನಂತ ರೂಪಗಳು ಪರಮಾತ್ಮನಿಗೆ ಇವೆ. ಎನ್ನದರ್ಶಿತವಾನ್ ದೇವ ಕಸ್ತದನ್ವೇಷ್ಟುಮರ್ಹತಿ. ತಾನು ಅನುಗ್ರಹಪೂರ್ವಕವಾಗಿ ದೇವರು ತೋರಿಸಿದರೆ ಉಂಟು, ಇಲ್ಲ ಅಂದರೆ ಇಲ್ಲ. ಶ್ರೀಮನ್ಯಾಯ ಸುಧಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಸಹಸ್ರೇಣಾಪಿ ಪ್ರಯತ್ನ, ಸಾವಿರ ಪ್ರಯತ್ನ ಮಾಡಿದರೂ ದೇವರನ್ನು ತೋರಿಸಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ಸ್ವಭಾವ ದೇವರು. ಅನುಗ್ರಹ ಮಾಡಿದರೆ ಉಂಟು, ಇಲ್ಲ ಇಲ್ಲ. ಅಂತಹ ಆ ಭಗವಂತನ ಮಹಾಮಹಿಮೆಯನ್ನು ವೈಶಂಪಾಯನರು ವರ್ಣನೆ ಮಾಡುತ್ತಾರೆ ಜನಮೇಜಯರಾಜನಿಗೆ. ಈ ರೀತಿ ಪ್ರಳಯ ಎಲ್ಲ ಆದ ಮೇಲೆ ಪುನಃ ಪರಮಾತ್ಮ ಹಿರಣ್ಮಯವಾದಂತಹ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡುತ್ತಾನೆ. ಅದರಲ್ಲಿ 2 ಭಾಗಗಳನ್ನು ಮಾಡಿ ಮೇಲೆ 7 ಲೋಕಗಳು, ಕೆಳಗೆ 7 ಲೋಕಗಳು, 14 ಲೋಕಗಳ ಸೃಷ್ಟಿಯನ್ನು ಮಾಡುತ್ತಾನೆ. ಮತ್ತೆ 8 ಭಾಗ ಮಾಡಿ 4 ದಿಕ್ಕುಗಳು, 4 ವಿದಿಕ್ಕುಗಳು ಅಂತ ಮಾಡುತ್ತಾನೆ. ಅಲ್ಲಲ್ಲಿ ಪರ್ವತಗಳ ಸೃಷ್ಟಿಯನ್ನು ಮಾಡುತ್ತಾನೆ ಪರಮಾತ್ಮ. ಈ ರೀತಿ ಆ ಭಾರೀ ಪರ್ವತಗಳ ಭಾರ ಆಗಿ ಆ ನೀರಿನೊಳಗೆ ಭೂಮಿ ಮುಳುಗಿ ಹೋಗ್ತದೆ. ಆಗ ಭೂದೇವಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡುತ್ತಾಳೆ. ಭೂದೇವಿ ಮಾಡುವ ಪ್ರಾರ್ಥನೆ ನೋಡಿ, ತ್ರಿವಿಕ್ರಮಾಯ ಅಮಿತ ವಿಕ್ರಮಾಯ ಮಹಾನೃಸಿಂಹಾಯ ಚತುರ್ಭುಜಾಯ ಶ್ರೀ ಶಾರ್ಂಗ ಚಕ್ರ ಅಸಿ ಗದಾಧರಾಯ ನಮೋಸ್ತು ತಸ್ಮೈ ಪುರುಷೋತ್ತಮಾಯ ಅಂತ ಹೇಳಿ ನೋಡಿ. ಭೂದೇವಿಗೆ ಹೆಸರು ಧರಿಣಿ ಅಂತ. ಎಲ್ಲವನ್ನು ಧಾರಣೆ ಮಾಡ್ತಾಳೆ ಅಂತ ಧರಣಿ ಅಂತ ಅವಳನ್ನು ಕರೆಯೋದು. ಅವಳಂತಾಳೆ, ನಾನೆಲ್ಲಿ ಧರಣಿ? ಹಾಡೇ ಹಾಡಿರ್ಬೇಕು ಅವಳು. ನಾನಲ್ಲಿ ಧರಣಿಯೋ, ನಾನೆಲ್ಲಿ ಭೂಮಿಯೋ, ನೀನೇ ಧರಣಿ, ನೀನೇ ಭೂಮಿ. ಏನು ಮಾತು ಹೇಳ್ತಾಳೆ? ಯತ್ವಯಾಧಾರ್ಯತೆ ಕಿಂಚಿತ್ ತೇಜಸಾ ಚ ಬಲೇನ ಚ ತತಸ್ತವ ಪ್ರಸಾದೇನ ಮಯ ಪಶ್ಚಾತ್ತು ಧಾರ್ಯತೆ. ಏನು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ನಾವು ಒಂದೊಂದು ಮಾತಿನಲ್ಲಿ ಹೇಗೆ ಕಾಣ್ತೀವಿ. ಅಂತರ್ಯಾಮಿಯ ಪ್ರಸಾದ ಇಲ್ಲದೆ ಏನೇನೂ ನಡೆಯೋದಿಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಐತರೆಯ ಭಾಷೆಯಲ್ಲಿ ಹೇಳ್ತಾರೆ, ಶೇಷದೇವರು ಹೊತ್ತದ್ದಲ್ಲ ಬ್ರಹ್ಮಾಂಡವನ್ನು, ಒಳಗೆ ಸಂಕರ್ಷಣ ಹೊತ್ತದ್ದು. ಭೂಮಿ ಹೇಳ್ತಾಳೆ ನೋಡಿ, ನೀನು ಧಾರಣೆ ಮಾಡ್ತೀಯ ಎಲ್ಲ ಜೀವರಾಶಿಗಳನ್ನು, ಪರ್ವತಗಳನ್ನು, ನದಿಗಳನ್ನು, ಸಮುದ್ರಗಳನ್ನು. ನನಗೆ ಕೀರ್ತಿ ಅಷ್ಟೇ, ನಾ ಧಾರಣೆ ಮಾಡಿದೆ ಅಂತ. ನಾನೇನು ಧಾರಣೆ ಮಾಡೋದು? ನೀನೇ ಒಳಗಿದ್ದು ಮಾಡೋದು. ನಿನ್ನ ಪ್ರಸಾದದಿಂದ ನಾನು ಧಾರಣೆ ಮಾಡಿದ್ದೀನಿ. ತ್ವಯಾಧೃತಂ ಧಾರಯಾಮಿ ನಾಧೃತಂ ಧಾರಯಾಮ್ಯಹಂ. ದೇವರು ನೀನು ಧಾರಣೆ ಮಾಡಿಲ್ಲ ಅಂದರೆ ನಾನು ಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನನ್ನೊಳಗಿದ್ದು ನೀನು ಈ ಪರ್ವತಗಳ ಧಾರಣೆ ಮಾಡ್ತಾ ಇಲ್ಲ, ಯಾಕೋ ಉದಾಸೀನ ಮಾಡಿದ್ದಿ. ಹೀಗಾಗಿ ಆ ಪರ್ವತಗಳ ಭಾರವನ್ನು ಹೊರಲಾಗದೆ ನಾನು ಸಮುದ್ರದಲ್ಲಿ ಮುಳುಗ್ತಾ ಇದ್ದೇನೆ. ಅದಕ್ಕೆ ಕಾರಣ ನಿನ್ನ ಅನುಗ್ರಹ ಕಡಿಮೆಯಾಗಿದೆ. ಅಲ್ಲ, ಎಲ್ಲ ಏನು ನಾನು ಧಾರಣೆ ಮಾಡಿಲ್ವಲ್ಲ ಪೃಥ್ವಿ, ಕೆಲವುದನ್ನು ನಾನು ಧಾರಣೆ ಮಾಡಿದ್ದೇನಲ್ಲ ಅಂದರೆ ನಹಿ ತದ್ವಿದ್ಯತೆ ರೂಪಂ ಯತ್ವಯಾತ್ವ ನಧಾರ್ಯತೆ. ನೀನು ಧಾರಣೆ ಮಾಡದೇ ಇರುವ ವಸ್ತುವೇ ಪ್ರಪಂಚದಲ್ಲೇ ಇಲ್ಲ. ಯಾಕೆ ಹೇಳ್ತೀಯ ಹಾಗೆ ನಾನು ಧಾರಣೆ ಮಾಡಿಲ್ಲ ಅಂತ? ಎಲ್ಲವೂ ನೀನೇ ಧಾರಣೆ ಮಾಡೋದು. ನನ್ನ ಭಾರವನ್ನು ಪರಿಹಾರ ಮಾಡುವುದಕ್ಕೆ ನೀನೇ ಅನೇಕ ಅವತಾರಗಳನ್ನು ಮಾಡ್ತೀಯ. ಭೂಭಾರ ಹರಣಕ್ಕಾಗಿ ಮಮ ಭಾರಾವತರಣಂ ಜಗತೋ ಹಿತಕಾಮ್ಯಯ ತ್ರಾಯಸ್ವ ಮಾಂ ಸುರಶ್ರೇಷ್ಠ ತ್ವಾಮೇವ ಶರಣಂಗತಾಂ. ಈ ಕಡೆಗೆ ದಾನವರ ಪೀಡೆ, ಈ ಕಡೆಗೆ ಪರ್ವತಗಳ ಭಾರ, ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿದಾಗ ಪರಮಾತ್ಮ ಸರ್ವಜ್ಞ ಶಿಖಾಮಣಿ, ಅವನಿಗೆ ಆಲೋಚನೆ ಇಲ್ಲ. ಆಲೋಚನೆ ಮಾಡಿದಂತೆ ನಾಟಕ ಮಾಡಿ, ಹಾಗಾದರೆ ಏನು ಮಾಡಲಿ, ಯಾವ ರೂಪವನ್ನು ತೆಗೆದುಕೊಂಡು ಇವಳನ್ನು ಉದ್ಧಾರ ಮಾಡಬೇಕು ಅಂತ ಆಗ ಪರಮಾತ್ಮ ತೆಗೆದುಕೊಂಡ ರೂಪವೇ ವರಾಹ ರೂಪ. ಅಪ್ಪ ಜನಮೇಜಯ ಕೇಳು. ಜಲಕ್ರೀಡಾ ರುಚಿಸ್ತಸ್ಮಾದ್ ವಾರಾಹಂ ರೂಪಮಸ್ಮರತ. ನಾನು ನಾರಾಯಣ, ನೀರಿನಲ್ಲಿ ಕ್ರೀಡೆ ಮಾಡುವುದು ನನಗೆ ಸೇರ್ತದೆ. ಹಾಗಾದರೆ ವರಾಹ ರೂಪವನ್ನು ತೆಗೆದುಕೊಂಡು ನೀರಿನಲ್ಲಿ ಕ್ರೀಡೆಯನ್ನು ಮಾಡಬೇಕು ಅಂತ ವರಾಹ ರೂಪವನ್ನು 10 ಯೋಜನ ಅಗಲ, 100 ಯೋಜನ ಎತ್ತರ, ಶ್ವೇತ ವರಾಹ, ಉಗ್ರವಾದಂತಹ ದಂಷ್ಟ್ರಗಳು, ಅದ್ಭುತವಾದಂತಹ ಶರೀರ, ವಿಪುಲಂ ವಾರಾಹಂ ಅಮಿತಂ ಹರಿಹಿ.
10 ಯೋಜನ ಅಗಲ 100 ಯೋಜನ ಎತ್ತರ ಅಂದರೆ ಇಷ್ಟೇ ಅಂತ ತಿಳಿದುಕೊಳ್ಳಬೇಡಿ ಅಂತ ಹರಿವಂಶ ಹೇಳುತ್ತದೆ. ಅಮಿತಂ ಹರಿಹಿ, ಕಾಣುವುದಕ್ಕೆ ಸಾಮಾನ್ಯರಿಗೆ ಯೋಗಿಗಳಿಗೆ ಅಷ್ಟು ತೋರಿಸಿದ್ದು ದೇವರು ನಿಜವಾಗಿ ಅನಂತ. ಆ ಪರಮಾತ್ಮನ ರೂಪಕ್ಕೆ ಪರಿಚ್ಛೇದವೇ ಇಲ್ಲ. ಸಮಗ್ರ ಯಜ್ಞಮಯವಾದಂತಹ ಶರೀರವನ್ನು ಪರಮಾತ್ಮ ಸ್ವೀಕಾರ ಮಾಡಿ ರಸಾತಲದಲ್ಲಿ ಮುಳುಗಿದ ಭೂಮಿಯನ್ನು ತನ್ನ ಕೋರೆ ಹಲ್ಲಿನಿಂದ ಎತ್ತಿ ತಂದು ಸ್ಥಿರವಾಗಿ ತನ್ನ ಸ್ಥಾನದಲ್ಲಿ ತಾನು ನಿಲ್ಲುವಂತೆ ಮಾಡಿದ್ದಾನೆ. ಭೂದೇವಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಆ ಭಗವಂತನಿಗೆ ಅನಂತ ಕೃತಜ್ಞತೆಗಳನ್ನು ಅರ್ಪಣೆ ಮಾಡಿದ್ದಾಳೆ. ಚಕಾರ ಚ ನಮಸ್ಕಾರಂ ತಸ್ಮೈ ದೇವಾಯ ಶಂಭವೇ. ಹೀಗೆ ಪರಮಾತ್ಮ ಭೂಮಿಯನ್ನು ಉದ್ಧಾರ ಮಾಡಿದ್ದಾನೆ. ಆ ಭೂಮಿಯನ್ನು ಉದ್ಧಾರ ಮಾಡಿ ಆ ಭೂಮಿಯಲ್ಲಿ ಪರ್ವತಗಳು, ನದಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕಲ್ಪನೆ ಎಲ್ಲ ಇದೆಲ್ಲ ಶಾಸ್ತ್ರದ ಪ್ರಮಾಣದಿಂದ. ಇವತ್ತು ಕೆನಾಲ್ಗಳನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಕಾಲುವೆಗಳನ್ನು, ಭಾರೀ ಭಾರೀ ಇಂಜಿನಿಯರ್ಗಳೆಲ್ಲ ತಮ್ಮ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಎಲ್ಲಿಂದ ಎಲ್ಲ ಹೇಗೆ ಹೋದರೆ ಸರಿಯಾಗಿರ್ತದೆ, ಹೇಗೆ ಹೋದರೆ ಅನುಕೂಲವಾಗೆಲ್ಲ ಆಲೋಚನೆ ಮಾಡಿ ಒಂದು ನಕ್ಷೆಯನ್ನು ಮಾಡ್ತಾರೆ ಮೊದಲು. ಆ ನಕ್ಷೆಗೆ ತಕ್ಕ ಹಾಗೆ ಆಮೇಲೆ ಕೆನಾಲ್ಗಳನ್ನು ಮಾಡ್ತಾರೆ. ಸ್ವತಃ ಸ್ವಾಮಿ ವರಾಹರೂಪಿಯಾಗಿರುವಂತಹ ಪರಮಾತ್ಮ ಭೂಮಿಯ ಮೇಲೆ ಪರ್ವತಗಳು ಎಲ್ಲಿರಬೇಕು, ನದಿಗಳೆಲ್ಲಿರಬೇಕು, ಗಂಗಾ ನದಿ ಎಲ್ಲಿಂದ ಎಲ್ಲಿ ಉಗಮ, ಎಲ್ಲಿ ಸಮುದ್ರಕ್ಕೆ ಸೇರಬೇಕು, ರೇಖೆ ಎಳೆದನಂತೆ. ವಿಲೇಖನಂ, ಇದು ಗಂಗಾ ಹೀಗೆ, ಯಮುನಾ ಹೀಗೆ, ಗೋದಾವರಿ ಹೀಗೆ. ಏನು ಇಂಜಿನಿಯರ್, ಅಭಿಯಂತ ಅಂದ್ರೇನು ಅಭಿಯಂತ, ಅದು ಸರ್ವಯಂತ, ಸರ್ವೋತ್ತಮನಾದಂತಹ ಸ್ವಾಮಿ ಪರಮಾತ್ಮ ಹೇಳ್ತಾರೆ ನೋಡಿ. ತತಸ್ಸ ಚಿಂತಯಾಮಾಸ ಪ್ರವಿಭಾಗಂ ಕ್ಷಿತೇರ್ವಿಭು ಸಮುಚ್ಛ್ರಯಂಚ ಸರ್ವೇಷಾಂ ಪರ್ವತಾನಾಂ ನದೀಶ್ಚ ವಿಲೇಖನಂ ಪ್ರಮಾಣಂಚ ಗತಿಂ ಪ್ರಸ್ರವಮೇವಚ. ಅದು ಎಲ್ಲಿ ಹರಿಬೇಕು, ಅದು ಎಷ್ಟು ಎತ್ತರ ಇರಬೇಕು, ಪರ್ವತ ನದಿ ಎಲ್ಲಿ ಹರಿಬೇಕು, ಎಲ್ಲ ಸರಿಯಾಗಿ ಅದಕ್ಕೆ ಮಾರ್ಗಜ್ಞಾಪನವನ್ನು ಮಾಡುವ ರೇಖೆಗಳನ್ನು ಮಾಡಿ ಈ ರೀತಿ ಹರಿಬೇಕು. ಅದು ಪ್ರಶಾಸನ ದೇವರದು, ಹಾಗೇ ಹರಿಬೇಕು. ಎಷ್ಟು ಖರ್ಚು, ಎಷ್ಟು ಜನ ದುಡಿದು, ಎಷ್ಟು ವರ್ಷಗಳವರೆಗೆ ಪ್ರಯತ್ನ ಮಾಡಿ ಮತ್ತೆ ಕೆಲಸ ಮುಗಿಯೋದ್ರೊಳಗೆ ರಿಪೇರಿ ಪ್ರಾರಂಭ. ಇವೆಲ್ಲ ಪ್ರಾಜೆಕ್ಟ್ಗಳು, ಕೃಷ್ಣ ಪ್ರಾಜೆಕ್ಟು, ಆ ಪ್ರಾಜೆಕ್ಟು, ಇದೇನಿದೆ, ಗಂಗಾಕ್ಕೆ ಯಾರು ಮಾಡಿದ್ದಾರೆ ಪ್ರಾಜೆಕ್ಟು, ಯಮುನಾಕ್ಕೆ ಯಾರು ಮಾಡಿದ್ದಾರೆ, ಎಷ್ಟು ಸಾವಿರ ವರ್ಷಗಳಾಯಿತು, ಎಷ್ಟು ಲಕ್ಷ ವರ್ಷಗಳಾಯಿತು, ಇನ್ನೂ ಹಾಗೆ ಹರಿತದ ನದಿ. ಎಂತಹ ಅದ್ಭುತವಾದ ವ್ಯವಸ್ಥೆ ವರಾಹದೇವರು ಮಾಡಿದ್ದು. 4 ಕಡೆಗೆ ಸಮುದ್ರಗಳು, ಮಧ್ಯದಲ್ಲಿ ಭೂಮಿ, ಚತುರಂತ ಅಂತ ಮಾಡಿದ ಚತುಸ್ಸಮುದ್ರಗಳನ್ನು ಮಾಡಿ ಮಧ್ಯದಲ್ಲಿ ಪೃಥ್ವಿ, ಮೇರು ಪರ್ವತ, ಪೂರ್ವ ದಿಕ್ಕಿನಲ್ಲಿ ಉದಯ ಪರ್ವತ, 100 ಯೋಜನ ವಿಸ್ತಾರ, 1000 ಯೋಜನ ಎತ್ತರ ಆ ಉದಯ ಪರ್ವತವನ್ನು ಮಾಡಿದ್ದಾನೆ. ಹೀಗೆ ಇನ್ನು ಅನೇಕ ಪರ್ವತಗಳು, ಸೌಮನಸ ಪರ್ವತ, ಸಹಸ್ರಶೃಂಗ 60 ಯೋಜನ ಎತ್ತರ, ಶಿಶಿರ ಪರ್ವತ, ವಸುಧಾರ ಅಂತ ನದಿಯನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ದಕ್ಷಿಣ ದಿಕ್ಕಿನಲ್ಲಿ ಅನೇಕ ಪರ್ವತಗಳನ್ನು ಮಾಡಿದ್ದಾನೆ. ಕುಂಜರ ಪರ್ವತ, ಋಷಭ ಪರ್ವತ, ಮಹೇಂದ್ರ ಪರ್ವತ, ಮಲಯ ಪರ್ವತ. ಯಾವ ಮಲಯ ಪರ್ವತದಲ್ಲಿ ಚಂದನ ವೃಕ್ಷಗಳೆಲ್ಲ ವಿಶೇಷವಾಗಿ ಮಲಯೇ ಭಿಲ್ಲಪುರಂಧ್ರಿ ಚಂದನ ತರು ಕಾಷ್ಠಮಿಂಧನಂಕುರುತೆ ಅಂತ ಅತಿಪರಿಚಯಾದ ಅವಜ್ಞಾ ಭವತಿ. ಚಂದನ ವೃಕ್ಷ ಏನು ಅದ್ಭುತ ದೇವರ ಸೃಷ್ಟಿ. ಪುಣ್ಯೋ ಗಂಧ ಪೃಥಿವ್ಯಾಂಚ, ಎಂತಹ ಸುಗಂಧವನ್ನು ಆ ಚಂದನದಲ್ಲಿ ಇಟ್ಟಿರ್ತಾನೆ ಚಂದನ ವೃಕ್ಷದಲ್ಲಿ ದೇವರು. ಆ ಚಂದನ ವೃಕ್ಷಗಳಿಂದ ಕೂಡಿದಂತಹ ಮಲಯ ಪರ್ವತವನ್ನು ವರಾಹದೇವರು ಸೃಷ್ಟಿ ಮಾಡಿದ್ದಾನೆ. ವಿಂಧ್ಯ ಪರ್ವತ, ಪಯೋಧಾರ ಅನ್ನುವ ನದಿ ಈ ಕಡೆಗೆ ಪಶ್ಚಿಮ ದಿಕ್ಕಿನಲ್ಲಿ 100 ಯೋಜನ ಎತ್ತರದ ಪರ್ವತವನ್ನು ಮಾಡಿದ್ದಾನೆ. 60,000 ಪರ್ವತಗಳನ್ನು ಮಾಡಿದ್ದಾನೆ ಪಶ್ಚಿಮ ದಿಕ್ಕಿನಲ್ಲಿ. ಸಹಸ್ರ ಜಲಧಾರ ಅನ್ನುವಂತಹ ಪರ್ವತ 60 ಯೋಜನ ಎತ್ತರದ ಪರ್ವತ. ವಾರಾಹ ಪರ್ವತ, ವೈಡೂರ್ಯದಿಂದ ಮಾಡಿದಂತಹ ಪರ್ವತ, ವಾರಾಹ ಪರ್ವತವನ್ನು ಮಾಡಿದ್ದಾನೆ. ಚಕ್ರ ಪರ್ವತ, ಶಂಖ ಪರ್ವತ, ಪಾರಿಜಾತ ವೃಕ್ಷ, ಭಾರೀ ಹೂವುಗಳಿಂದ ಕೂಡಿದಂತಹ ಪುಷ್ಪಹಾಸ ಮಾಡುವ ಪಾರಿಜಾತ ವೃಕ್ಷ. ವಿಷ್ಣು ಸಹಸ್ರನಾಮದಲ್ಲಿ ಬರುವ ಪುಷ್ಪಹಾಸ ಪ್ರಜಾಗರ. ಪುಷ್ಪಹಾಸ ಅಂದರೆ ಪುಷ್ಪಹಾಸದಿಂದ ಯುಕ್ತವಾದ ಪಾರಿಜಾತ ವೃಕ್ಷದ ಸೃಷ್ಟಿ ಮಾಡಿದವನಾದದ್ದರಿಂದ ದೇವರಿಗೆ ಪುಷ್ಪಹಾಸ ಎಂಬ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನವನ್ನು ಹರಿವಂಶ ಮಾಡಿದ ಹಾಗಾಯಿತು. ಈಗ ಸ್ರಷ್ಟಾಪಾತ ಚ ಸಂಹರ್ತ ನಿಯಂತ ಚ ಪ್ರಕಾಶಿತ ಯತಃಸರ್ವಸ್ಯ ತೇನಾಹಂ ಸರ್ವೋಸ್ಮಿ ತ್ರಿಷು ವಿಸ್ಮೃತಃ ಅಂತ ಗೀತಾಭಾಷ್ಯದಲ್ಲಿ ಹೇಳಿದಂತೆ ಯಾವುದರ ಸೃಷ್ಟಿ ಮಾಡ್ತಾನೋ ಆ ಹೆಸರು ಬರ್ತದೆ. ಸರ್ವ ಸೃಷ್ಟಿಕರ್ತೃವಾದದ್ದರಿಂದ ದೇವರಿಗೆ ಸರ್ವ ಅಂತ ಕರೀತಾರೆ. ಪುಷ್ಪಹಾಸವಾದ ಪಾರಿಜಾತ ವೃಕ್ಷದ ಸೃಷ್ಟಿ ಮಾಡಿದ್ದರಿಂದ ದೇವರಿಗೆ ಪುಷ್ಪಹಾಸ ಅಂತ ಕರೆದರು.
ಪುಷ್ಪಹಾಸ, ಸೌಮ್ಯ ಉತ್ತರ ದಿಕ್ಕಿನಲ್ಲಿ ಸೌಮ್ಯಗಿರಿ, ಹೀಗೆಲ್ಲ ಮಾಡಿದ್ದಾನೆ. ಆ ಸೌಮ್ಯಗಿರಿ ಮಾಡಿದ್ದಾನೆ, ಅದು ಹೇಗಿದೆ ಅಂದರೆ ಭಯಂಕರ ಪ್ರಕಾಶ. ಅದು ಸೂರ್ಯನಷ್ಟು ಎತ್ತರದಲ್ಲಿದೆ, 1,00,000 ಯೋಜನ ಎತ್ತರದ ಪರ್ವತ ಅದು. ಹೀಗಾಗಿ ಅಂತಹ ಪರ್ವತ, ಆ ಪರ್ವತದ ಆಚೆಗಿದ್ದವರಿಗೆ ಸೂರ್ಯನ ಪ್ರಕಾಶನೇ ಇರೋದಿಲ್ಲ, ಆದರೆ ಈ ಪರ್ವತದ ಪ್ರಕಾಶದಿಂದಲೇ ಅವರ ಕೆಲಸ ಆಗ್ತದೆ. ಅಷ್ಟೇ ಅಲ್ಲ, ಸೂರ್ಯ ಉದಯ ಆದಾಗ, ಪ್ರಖರನಾದ ಸೂರ್ಯ ಇರುವಾಗ ಚಂದ್ರ ಕಾಣಿಸೋದಿಲ್ಲ ಪಕ್ಕದಲ್ಲಿ ಇದ್ದರೂ, ಹಾಗೆ ಈ ಸೌಮ್ಯಗಿರಿಯ ಪ್ರಕಾಶದೊಳಗೆ ಸೂರ್ಯ ಕಾಣಿಸೋದಿಲ್ಲಂತೆ, ಅಂಥ ಪ್ರಕಾಶ. ಇದೆಲ್ಲ ವರಾಹದೇವರ ಅದ್ಭುತವಾದ ಸೃಷ್ಟಿ. ಭೂರ್ಭುವ ಸ್ವಃ ಪತಯೇ. ಸುಮ್ಮನೆ ವರಾಹದೇವರು ಅಲ್ಲಿ ಯಾವುದೋ ಭೂದೇವಿ ಅಂತ ಒಂದು ಹುಡುಗಿ ಕಾಣಿಸ್ತು, ಮದುವೆ ಮಾಡಿಕೊಂಡ್ರು, ಭೂಪತಿ ಅಂತ ಹಾಕಿ ತಿಳ್ಕೊಬೇಡ್ರಿ. ಇಡೀ ಭೂಮಿಗೆ ಪತಿ, ಭುವರ್ಲೋಕಕ್ಕೆ ಪತಿ, ಸ್ವರ್ಲೋಕಕ್ಕೆ ಪತಿ. ಅಂತಹ ಅದ್ಭುತವಾದಂತಹ ಸ್ವಾಮಿ ಪರಮಾತ್ಮ. ಕೆಲವರೆಲ್ಲ ಏನು ಬರೀ ಭೂಪತಿ, ಭುವರ್ಲೋಕಕ್ಕೇನು ಸಂಬಂಧ? ನೋಡಿದೆ ಸೌಮ್ಯಗಿರಿ, ಇದು ಅಂತರಿಕ್ಷ ಲೋಕದವರೆಗೆ 1,00,000 ಯೋಜನ ಅಂದರೆ ಅಂತರಿಕ್ಷ ಲೋಕ ಬಂತಲ್ಲಿ, ಅಲ್ಲಿಯವರೆಗೆ ಈ ಸೌಮ್ಯಗಿರಿಯನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಭುವಪತಿ ನೋಡಿ, ಭೂಪತಿ ಅಂತೂ ವರಾಹದೇವರು ಭೂಮಿಯನ್ನು ಉದ್ಧಾರ ಮಾಡಿದವ ಗೊತ್ತು. ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳ್ತಾರೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆಲ್ಲ ವರಾಹದೇವರೇ ಆಶ್ರಯ ಅಂತ. ಹಾಗಾದರೆ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಆಶ್ರಯ ಅಂದರೆ ಇವನು ಭುವರ್ಲೋಕಕ್ಕೂ ಪತಿ. ಅಷ್ಟು ಮಾತ್ರ ಅಲ್ಲ, ಋಗ್ವೇದ ಸಂಹಿತೆಗೆ, ಒಟ್ಟಾರೆ ವೇದಗಳ ಸಂಹಿತೆಗೆ ನಿಯಾಮಕನಾದವನು ವರಾಹ. ಹಾಗಾದರೆ ಆ ಸಂಹಿತೆಗಳ ಮೂಲಕ ಯಜ್ಞಯಾಗಾದಿಗಳನ್ನು ಮಾಡಿದರೆ ಸ್ವರ್ಗ ಸಿಗುವಂತೆ ಮಾಡುವವನು ವರಾಹನೇ ಆದದ್ದರಿಂದ ಸ್ವಪತಿಯೂ. ಆದ್ದರಿಂದ ಶ್ರೀಮದ್ ಆಚಾರ್ಯರೇನು ಭೂರ್ಭುವ ಸ್ವಪತಿ ಅಂತ ಕರೀತಾರೆ. ಅದು ಎಷ್ಟು ಅನ್ವರ್ಥಕವಾದದ್ದು ಅಂತ ಈ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು. ಅದಕ್ಕಾಗಿ ಮಂದರ ಪರ್ವತವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಬಂತು ನೋಡಿ. ಮಂದರ ಪರ್ವತವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ, ಗಂಧಮಾದನ ಪರ್ವತವನ್ನು ಸೃಷ್ಟಿ ಮಾಡಿದ್ದಾನೆ, ಜಂಬೂ ವೃಕ್ಷವನ್ನು ಸೃಷ್ಟಿ ಮಾಡಿದ್ದಾನೆ, ಹಿಮಾಲಯವನ್ನು, ಮಧುಧಾರ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಎಷ್ಟು ಪರ್ವತಗಳೋ ಎಷ್ಟು ನದಿಗಳೋ ಲೆಕ್ಕ ಇಲ್ಲ. ಅಂತಹ ಇಡೀ ಜಗತ್ತಿನಲ್ಲಿ ಸರ್ವೋತ್ತಮನಾದ ಅಭಿಯಂತ ಅಂದರೆ ವರಾಹದೇವರು. ಅನೇಕ ಜನ ಇಂಜಿನಿಯರ್ಗಳು, ನೀವೆಲ್ಲ ಪ್ರವಚನ ಕೇಳ್ತಾ ಇರಬಹುದು, ಅಥವಾ ನಿಮ್ಮ ತಂದೆ, ನಿಮ್ಮ ಗಂಡ, ನಿಮ್ಮ ಅಣ್ಣ, ತಮ್ಮ ಇಂಜಿನಿಯರ್ಗಳಿರ್ಬೋದು, ಅವರಿಗೆ ಹೇಳಿ ವರಾಹದೇವರ ಸ್ಮರಣೆ ಮಾಡಿ ಅಂಥೇಳಿ ನಿತ್ಯ. ನಾವೇ ದೊಡ್ಡ ಇಂಜಿನಿಯರು ಅಂತ ಭಾರಿ ಸೊಕ್ಕಿನಿಂದ ತಿರುಗಾಡೋದು ಬೇಡ. ನಮ್ಮೆಲ್ಲರ ಅಂತರ್ಯಾಮಿಯಾಗಿ ವರಾಹದೇವರು ಮುಖ್ಯವಾದ ಇಂಜಿನಿಯರ್. ಆಮೇಲೆ ಪರಮಾತ್ಮ ತನ್ನ ಮುಖದಿಂದ ಬ್ರಹ್ಮದೇವರ ಸೃಷ್ಟಿಯನ್ನು ಮಾಡಿದ್ದಾನೆ. ಆ ಬ್ರಹ್ಮದೇವರಿಂದ ಮತ್ತೆ ಜಗತ್ತಿನ ಸೃಷ್ಟಿಯನ್ನು ಮಾಡಿಸ್ತಾ ಇದ್ದಾನೆ. ಬ್ರಹ್ಮದೇವರು ಪರಮಾತ್ಮನಿಂದ ಮೊದಲು ಓಂಕಾರವನ್ನು ಪಡೆದಿದ್ದಾರೆ. ಓಂಕಾರದ ಅಭಿವ್ಯಕ್ತಿ ಪ್ರಣವ. ಆಮೇಲೆ ವಷಟ್ಕಾರ, ವಷಟ್ ಅಂದರೆ ಪರಮಾತ್ಮ, ಷಟ್ ಅಂದರೆ ಷಡ್ಗುಣಗಳು. ಯಾರಲ್ಲಿ ವರ್ತಮಾನವಾಗಿವೆ ಅವನು, ವರ್ತಂತೆ ಷಡ್ಗುಣಃ ಅಸ್ಮಿನ್. ಆದ್ದರಿಂದ ವಷಟ್, ಅಂತಹ ವಷಟ್ಕಾರದ ಪ್ರಾದುರ್ಭಾವ ಆಗಿದೆ. ಭೂಹು ಭುವಃ ಸ್ವಃ ಎಂಬ ವ್ಯಾಹೃತಿಗಳು. ಆಮೇಲೆ ಗಾಯತ್ರಿ, ಪುರುಷ ಸೂಕ್ತ, 3 ವೇದಗಳು. ಈ ರೀತಿ ಆ ಸಕಲ ವೇದಗಳ ಉಪದೇಶವನ್ನು ಪರಮಾತ್ಮ ಮಾಡಿದ್ದಾನೆ ಬ್ರಹ್ಮದೇವರಿಗೆ. ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ಅತ್ಯಂತ ಪ್ರೀತಿಯಿಂದ ತಾನೇ ಪರಮಾತ್ಮ ಎಲ್ಲವನ್ನೂ ತೇನೇ, ಆ ಬ್ರಹ್ಮದೇವರಿಗೆ ಒತ್ತಾಯ ಮಾಡಿ ಅಲ್ಲ, ಹಠ ಮಾಡಿ ಅಲ್ಲ, ಹೃದಯ ತಾನೇ ತೇನೆ. ಅಂತಹ ಪ್ರೀತಿಯಿಂದ ವೇದಗಳ ಉಪದೇಶವನ್ನು ಪರಮಾತ್ಮ ಬ್ರಹ್ಮದೇವರಿಗೆ ಮಾಡಿದ್ದಾನೆ. ಸನಕ, ಸನಾತನ, ಸನಂದನ, ಸನತ್ಕುಮಾರ, ಇನ್ನೊಬ್ಬ ಸನಾತನ, ಒಟ್ಟು 6 ಜನ ಮಾನಸವಾದ ಋಷಿಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕೃತು, ಭೃಗು, ಅಂಗಿರಸ್, ಸ್ವಯಂಭೂಮನು ದಕ್ಷ ಪ್ರಜಾಪತಿಯನ್ನು ಬಲ ಅಂಗುಷ್ಟದಿಂದ, ಎಡ ಅಂಗುಷ್ಟದಿಂದ ಅವಳ ಪತ್ನಿಯನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಆ ಅದರ ಕಥೆ ಹಿಂದೆ ಬಂದಿದೆ. ದಕ್ಷ ಪ್ರಜಾಪತಿಯ ಕನ್ಯೆಯರು ಕಶ್ಯಪಾದಿಗಳಿಗೆ ಕೊಟ್ಟು ಅವರಿಂದ ಅನೇಕ ಸೃಷ್ಟಿಯನ್ನು ಮಾಡಿಸಿದ್ದಾನೆ. ಈ ರೀತಿ ಸೃಷ್ಟಿಯ ಅಭಿವೃದ್ಧಿಯನ್ನು ಮಾಡಿಸಿದ್ದಾರೆ ಬ್ರಹ್ಮದೇವರು ಅನ್ನುವ ಮಾತನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಸಪ್ತ ಋಷಿಗಳು, ದಕ್ಷ ಪ್ರಜಾಪತಿ ಕಶ್ಯಪ ಪ್ರಜಾಪತಿಗಳಿಗೆ ತನ್ನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ, ಹೆಣ್ಣು ಮಕ್ಕಳನ್ನು ಅಂತೆಲ್ಲ ಬರುತ್ತೆ. ಇವತ್ತು ಋಷಿ ಪಂಚಮಿ, ಸಪ್ತ ಋಷಿಗಳ ಸ್ಮರಣೆಯನ್ನು ಮಾಡಬೇಕು.
ದಕ್ಷ ಪ್ರಜಾಪತಿಯಿಂದ ದಿತಿ ಅದಿತಿ ಮೊದಲಾದವರನ್ನು ಪಡೆದು ಎಲ್ಲ ದೇವ ದಾನವ ಯಕ್ಷ ಕಿನ್ನರರು ಸಾಧ್ಯರು ನಾಗಗಳು ಎಲ್ಲ ತರಹದ ಜಾತಿಗಳಿಗೆ ಪ್ರವರ್ತಕರಾಗಿ ಮಹಾನುಭಾವರು ಕಶ್ಯಪ ಋಷಿಗಳು ಈ ಸಂತತಿಯನ್ನು ಮುಂದುವರೆಸಿದಂಥವರು. ಅತ್ರಿ ಋಷಿಗಳು ತಪಶ್ಚರ್ಯವನ್ನು ಮಾಡಿ ಸಾಕ್ಷಾತ್ ಯೋಗ ಪ್ರವರ್ತಕನಾದ ದತ್ತ, ದೂರ್ವಾಸರು, ರುದ್ರಾವತಾರರು, ಬ್ರಹ್ಮದೇವರ ಆವೇಶದಿಂದ ಕೂಡಿದ ಸೋಮನನ್ನು ಪಡೆದ ಮಹಾನುಭಾವರು ಅತ್ರಿ ಋಷಿಗಳು. ಭರದ್ವಾಜ ಋಷಿಗಳು ಬೃಹಸ್ಪತ್ಯಾಚಾರ್ಯರಿಂದ ಉಚಚ್ಛರಿಂದ ಇಬ್ಬರಿಂದ ಹುಟ್ಟಿದ್ದರಿಂದ ದ್ವಾಜ ಅಂತ ಭರದ್ವಾಜರು. ಅಂತಹ ಮಹಾನುಭಾವರು ಭರದ್ವಾಜ ನಾಮಕನಾದ ಪರಮಾತ್ಮನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದವರು. ಐತರೇಯೋಪನಿಷತ್ತು ಏಷವು ಏವ ಬಿಭ್ರದ್ವಾಜ ಅಂತ ಎಲ್ಲರಿಗೆ ಅನ್ನವನ್ನು ಕೊಟ್ಟು ಪೋಷಣೆ ಮಾಡುವ ಪರಮಾತ್ಮನಿಗೆ ಭರದ್ವಾಜ ಅಂತಾರೆ. ಅಂತಹ ಪರಮಾತ್ಮನ ಅಧಿಷ್ಠಾನಭೂತರಾದಂತಹ ಭರದ್ವಾಜರು, ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ ಋಷಿಗಳು ತಮ್ಮ ಅದ್ಭುತವಾದ ತಪಶ್ಚರ್ಯದಿಂದ ಪ್ರತಿ ಸ್ವರ್ಗವನ್ನೇ ನಿರ್ಮಾಣ ಮಾಡಿದವರು. ನಮ್ಮೆಲ್ಲರಿಗೆ ಗಾಯತ್ರಿ ಮಂತ್ರದ ದರ್ಶನವನ್ನು ಮಾಡಿಕೊಟ್ಟು ಜಪ ಮಾಡುವ ದೊಡ್ಡ ಸೌಭಾಗ್ಯವನ್ನು ಕೊಟ್ಟಂತಹ ಮಹಾನುಭಾವರು ವಿಶ್ವಾಮಿತ್ರರು. ಗೌತಮರು ಮಹಾನುಭಾವರು. ಗೌತಮ ಋಷಿಗಳು ಉತ್ತಮವಾದಂತಹ, ನಾವು ಈ ಗೋದಾವರಿ ಸನ್ನಿಧಾನದಲ್ಲಿ ಆ ಗೋದಾವರಿ ನದಿಯನ್ನು ಕೊಟ್ಟವರೇ ಗೌತಮ ಋಷಿಗಳು. ಅರ್ಥಾತ್ ನಾವು ಪ್ರಾರ್ಥನೆ ಮಾಡಿ ಗೋವನ್ನು ಬದುಕಿಸುವುದಕ್ಕೆ ಆ ಗೋದಾವರಿಯನ್ನು ಹರಿಸಿದಂತಹ ಮಹಾನುಭಾವರು ಗೌತಮ ಋಷಿಗಳು. ಜಮದಗ್ನಿ ಋಷಿಗಳು ಪರಶುರಾಮ ದೇವರ ಅವತಾರಕ್ಕೆ ನಿಮಿತ್ತರಾದಂತಹ ಮಹಾನುಭಾವರು ಜಮದಗ್ನಿ ಋಷಿಗಳು. ವಸಿಷ್ಠರು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ತೋರಿಸಿಕೊಟ್ಟ ಮಹಾನುಭಾವರು. ಎಲ್ಲ ಕ್ಷಾತ್ರ ತೇಜಸ್ಸನ್ನು ಉಪಯೋಗಿಸಿ ವಸಿಷ್ಠ ಋಷಿಗಳ ಮೇಲೆ ಆಕ್ರಮಣ ಮಾಡುವುದಕ್ಕೆ ವಿಶ್ವಾಮಿತ್ರರು ಬಂದರೂ ಕೂಡ ತಮ್ಮ ಪೂರ್ವಾಶ್ರಮದಲ್ಲಿ ಆ ವಸಿಷ್ಠ ಋಷಿಗಳ ಕೇವಲ ಬ್ರಹ್ಮ ತೇಜಸ್ಸಿನಿಂದ ಸಂಪೂರ್ಣವಾದಂತಹ ಕ್ಷಾತ್ರ ತೇಜಸ್ಸನ್ನು ನಿರ್ನಾಮ ಮಾಡಿ ಹಾಕಿದಂತಹ ಮಹಾನುಭಾವರು ವಸಿಷ್ಠರು. ಅಂತಹ ವಸಿಷ್ಠರ ಅತ್ಯಂತ ಪತಿವ್ರತ ಶಿರೋಮಣಿಯಾದಂತಹ ಸಾಧ್ವಿ ಶಿರೋಮಣಿ ಅರುಂಧತಿ. ಹೀಗೆ ಕಶ್ಯಪ, ಅತ್ರಿ, ಭರದ್ವಾಜ, ಜಮದಗ್ನಿ, ಗೌತಮ, ವಿಶ್ವಾಮಿತ್ರ, ವಸಿಷ್ಠ ಈ ಎಲ್ಲ ಮಹರ್ಷಿಗಳು, ಅರುಂಧತಿ ಅವರ ಸ್ಮರಣೆಯನ್ನು ಮಾಡಬೇಕು. ಇಂತಹ ಎಲ್ಲ ಋಷಿಗಳು, ಮುನಿಗಳು ಇವರೆಲ್ಲರ ಸೃಷ್ಟಿಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರು ಎಲ್ಲರಿಗೆ ಲೋಕಾಧಿಪತ್ಯವನ್ನು ಹಂಚಿಕೊಡ್ತಾರೆ. ಬ್ರಹ್ಮದೇವರು ಹಂಚಿಕೊಡ್ತಾರೆ ಅಂತ ಇಲ್ಲಿ ಬರ್ತದೆ, ಗಮನಿಸಿ. ಮುಂದೆ ಇದೇ ಹರಿವಂಶದಲ್ಲಿ ಹೇಳ್ತಾರೆ, ನೀನೇ ನಮಗೆಲ್ಲ ಈ ಲೋಕಾಧಿಪತ್ಯವನ್ನು ಹಂಚಿಕೊಟ್ಟಿದ್ದಿ ಎಂದು ದೇವತೆಗಳು ಬಂದು ಪರಮಾತ್ಮನಿಗೆ ಹೇಳ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ ಬ್ರಹ್ಮದೇವರು ಹಂಚಿಕೊಟ್ರು ಅಂತ. ಹಾಗಾದರೆ ಮತ್ತೆ ಸ್ಪಷ್ಟ, ಎಲ್ಲ ಕಾರ್ಯಗಳನ್ನು ಅಂತರ್ಯಾಮಿಯಾದ ಪರಮಾತ್ಮನೇ ಮಾಡಿಸ್ತಾನೆ ಎನ್ನುವುದನ್ನು ಹರಿವಂಶ ಸ್ಪಷ್ಟವಾಗಿ ಹೇಳುತ್ತದೆ. ಬ್ರಹ್ಮದೇವರು ಎಲ್ಲರಿಗೆ ಕೊಟ್ಟಿದ್ದಾರೆ. ಪರಮಾತ್ಮ ಕಶ್ಯಪರಿಂದ ಅವತಾರ ಮಾಡಿದಾಗ ಕುಶಗಳಿಂದ ಬ್ರಾಹ್ಮಣರು ಅವನನ್ನು ಧಾರಣೆ ಮಾಡಿದ್ದಕ್ಕೆ ಕೌಶಿಕ ಅಂತ ಅವನಿಗೆ ಹೆಸರು ಬಂತು. ಸೋಮನಿಗೆ ಯಜ್ಞ, ತಪಸ್ಸು, ಬ್ರಾಹ್ಮಣರು, ಔಷಧಿಗಳು ಇವುಗಳ ಮೇಲೆ ರಾಜ್ಯವನ್ನು ಕೊಟ್ಟಿದ್ದಾನೆ. ಎಲ್ಲ ಪ್ರಜಾಪತಿಗಳಿಗೆ ದಕ್ಷ ಪ್ರಜಾಪತಿಯನ್ನು ರಾಜನನ್ನಾಗಿ ಮಾಡಿದ್ದಾನೆ. ನೀರಿಗೆ ವರುಣ, ಪಿತೃಗಳಿಗೆ ಯಮದೇವರನ್ನು, ಗಂಧ ಹಾಗೂ ಎಲ್ಲ ಜೀವರಾಶಿಗಳು, ಶಬ್ದ, ಆಕಾಶ, ಬಲ ಇವುಗಳಿಗೆ ವಾಯುದೇವರನ್ನು ನಿಯಾಮಕರನ್ನಾಗಿ ಮಾಡಿದ್ದಾನೆ. ಎಲ್ಲ ಭೂತ, ಪಿಶಾಚ, ಮೃತ್ಯು, ಗೋವುಗಳು, ಉತ್ಪಾತ, ಗ್ರಹಗಳು, ರೋಗಗಳು, ವ್ಯಾಧಿಗಳು, ವ್ರತಗಳು ಇವುಗಳಿಗೆ ರುದ್ರದೇವರನ್ನು ನಿಯಾಮಕರನ್ನಾಗಿ ಮಾಡಿದ್ದಾನೆ. ನೋಡಿ, ಮಹಾಮಾರಿ ಪರಿಹಾರಕ್ಕೆ ರುದ್ರದೇವರ ಅನುಗ್ರಹ ಬೇಕು. ರೋಗಪತಿಗಳವರು, ರೋಗವನ್ನು ನಿವಾರಣೆ ಮಾಡುವ ಶಕ್ತಿಯೂ ಅವರಲ್ಲಿದೆ. ಅಂತಹ ರುದ್ರದೇವರನ್ನು ಅವುಗಳಿಗೆಲ್ಲ ಪತಿಯನ್ನಾಗಿ ಮಾಡಿದ್ದು. ಯಕ್ಷ, ರಾಕ್ಷಸರು, ಗೂಷ್ಯಕರು, ಸಂಪತ್ತು, ರತ್ನಗಳಿಗೆ ಕುಬೇರನನ್ನು, ಎಲ್ಲ ದೌಷ್ಟ್ರಿಗಳಿಗೆ, ಆ ಸಕಲ ದೌಷ್ಟ್ರಿಗಳಿಗೂ ಶೇಷದೇವರನ್ನು, ಅದರೊಳಗಿನ ನಾಗ ಎಂಬ ಪ್ರಭೇದಕ್ಕೆ ವಾಸುಕಿಯನ್ನು, ಸರೀಸೃಪಗಳಿಗೆ ತಕ್ಷಕನನ್ನು ಪತಿಯನ್ನಾಗಿ ಮಾಡಿದ್ದಾನೆ. ಮೇಘಗಳು, ಸಾಗರಗಳು, ವೃಷ್ಟಿ ಇವುಗಳಿಗೆ ಪರ್ಜನ್ಯನನ್ನು, ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಆದಿತ್ಯಾಜ್ಜಾಯತೆ ವೃಷ್ಟಿ, ಆ ಪರ್ಜನ್ಯ ನಾಮಕ ಸೂರ್ಯನಿಂದಲೇ ವೃಷ್ಟಿಯಾಗೋದು ಅಂತ. ಆ ವೃಷ್ಟಿಗೆ ಪರ್ಜನ್ಯನನ್ನು ಅಧಿಪತಿಯನ್ನಾಗಿ ಮಾಡಿದ್ದಾರೆ ಬ್ರಹ್ಮದೇವರು. ಗಂಧರ್ವರಿಗೆಲ್ಲ ಚಿತ್ರರಥನನ್ನು ಅಧಿಪತಿ ಮಾಡಿದ್ದಾರೆ. ಬಹಳ ಕಡೆ ಬರ್ತಾನೆ ಅವನು ಚಿತ್ರರಥ, ಗಂಧರ್ವಾಧಿಪತಿ. ಅರ್ಜುನನ ಜೊತೆಗೆ ಯುದ್ಧ ಆಡ್ತಾನೆ, ಸೋಲ್ತಾನೆ. ಅಲ್ಲಿ
ಪಾಂಡವರಿಗೆ ಸಹಾಯ ಮಾಡಿ ದುರ್ಯೋಧನಾದಿಗಳನ್ನೆಲ್ಲ ಕಟ್ಟಿಕೊಂಡು ಹೋಗ್ತಾನೆ ಚಿತ್ರರಥ. ಭಾರೀ ಪರಾಕ್ರಮಿ ದುರ್ಯೋಧನ. ಅಂತಹ ದುರ್ಯೋಧನ ದುಶ್ಯಾಸನಾದಿಗಳನ್ನೆಲ್ಲ ಬ್ರಹ್ಮದೇವರು ಇಂದ್ರದೇವರು ಕೊಟ್ಟ ಬಲದಿಂದ ಕಟ್ಟಿಕೊಂಡು ಹೋದ ಮಹಾನುಭಾವ ಈ ಚಿತ್ರರಥ. ನಾರಾಯಣ ವರ್ಮದ ಪ್ರಸಂಗದಲ್ಲಿಯೂ ಬರ್ತದೆ ಈ ಚಿತ್ರರಥ. ಅಂತಹ ಗಂಧರ್ವಾಧಿಪತಿಯನ್ನಾಗಿ ಮಾಡಿದ್ದಾರೆ ಚಿತ್ರರಥನನ್ನು. ಆ ಅಪ್ಸರ ಸ್ತ್ರೀಯರಿಗೆಲ್ಲ ಕಾಮನನ್ನು ಅಧಿಪತಿಯನ್ನಾಗಿ ಮಾಡಿದ್ದಾರೆ. ಎಲ್ಲ ವಾಹನಗಳಿಗೆ 4 ಕಾಲಿನ ಎಲ್ಲ ಪ್ರಾಣಿಗಳಿಗೆ ನಂದಿಯನ್ನು ಅಧಿಪತಿಯಾಗಿ ಮಾಡಿದ್ದಾರೆ. ಎಲ್ಲ ವಾಹನಗಳು ಅಂದರೆ ಗರುಡನನ್ನು ಬಿಟ್ಟು, ಮತ್ತೆ ಅದು ಮುಂದೆ ಬೇರೆ ಬರ್ತದೆ. ಗರುಡನಿಗೆ ಇವನು ನಿಯಾಮಕನಲ್ಲ. ಇನ್ನುಳಿದ 4 ಕಾಲಿನ ಪ್ರಾಣಿಗಳಿಗೂ ಹಾಗೂ ಬೇರೆ ವಾಹನಗಳಿಗೂ ನಿಯಾಮಕನಾಗಿದ್ದಾನೆ ನಂದಿ. ದೈತ್ಯರಿಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಯುವರಾಜನಾಗಿದ್ದಾನೆ. ಕಾಲಕೇಯರಿಗೆಲ್ಲ ಮಹಾಕಾಲ. ಅನಾಯುಷ ಅಂತ ತ್ವಷ್ಟೃವಿನ ಹೆಂಡತಿ, ಆ ತ್ವಷ್ಟೃಪುತ್ರರಿಗೆಲ್ಲ ವೃತ್ರ ಇವನು ನಿಯಾಮಕ. ಸಿಂಹಿಕಾ ಪುತ್ರರಿಗೆಲ್ಲ ರಾಹು. ಉತ್ಪಾತಗಳಿಗೆ ಅಶುಭಗಳಿಗೆ ಎಲ್ಲದಕ್ಕೂ ಆ ರಾಹುವನ್ನು ನಿಯಾಮಕರನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾಲಗಳಿಗೆ ಸಂವತ್ಸರವನ್ನು ನಿಯಾಮಕರನ್ನಾಗಿ ಮಾಡಿದ್ದಾರೆ. ಎಲ್ಲ ಪಕ್ಷಿಗಳಿಗೆ, ಕಣ್ಣಿರುವ ಎಲ್ಲ ವಸ್ತುಗಳಿಗೂ ಗರುಡನನ್ನು ನಿಯಾಮಕರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ದೂರದಲ್ಲಿದ್ದದ್ದನ್ನು ನೋಡ್ತವೆ ಹದ್ದುಗಳು. ಹದ್ದಿನ ಕಣ್ಣು ಅಂತಂತಾರೆ. ಭಾರೀ ದೂರದಲ್ಲಿದ್ದದ್ದ ಚಕ್ಷುಷಾಂ ಅಂತಾರೆ. ಆ ಅದ್ಭುತವಾದ ಕಣ್ಣಿನ ಸಾಮರ್ಥ್ಯ ಇರುವಂತಹ ವಸ್ತುಗಳಿಗೆಲ್ಲ ಗರುಡ ನಿಯಾಮಕನಾಗಿದ್ದಾನೆ. ಯೋಗ ಮತ್ತು ಯೋಗಿಗಳಿಗೆ, ಸಾಧ್ಯರಿಗೆ ಅರುಣ, ಅವನು ವಿನತಾಪುತ್ರ, ಅವನು ನಿಯಾಮಕನಾಗಿದ್ದಾನೆ. ಆಮೇಲೆ ಕಶ್ಯಪರ ಮಗ ವಿರಥ, ಇವನು ಪೂರ್ವ ದಿಕ್ಕಿಗೆ. ವರುಣ ಇವನು ಯಮ ಇವನು ದಕ್ಷಿಣ ದಿಕ್ಕಿಗೆ. ವರುಣ ಇವನು ಪಶ್ಚಿಮ ದಿಕ್ಕಿಗೆ. ಕುಬೇರ ಉತ್ತರ ದಿಕ್ಕಿಗೆ ನಿಯಾಮಕನಾಗಿದ್ದಾನೆ. ಈ ರೀತಿ ಅವರವರಿಗೆ ಬೇರೆ ಬೇರೆ ಲೋಕಗಳನ್ನು ಹಂಚಿಕೊಟ್ಟಿದ್ದಾರೆ. ಈ ರೀತಿ ಎಲ್ಲರಿಗೆ ವಿಭಾಗ ಮಾಡಿಕೊಟ್ಟಿದ್ದಾರೆ. ಯಾರು ಪುಣ್ಯವಂತರೋ ಅವರು ಇಂತಹ ಉತ್ತಮವಾದ ಲೋಕಗಳನ್ನು ಹೊಂದಬಹುದು. ಪಾಪಿಷ್ಠರಿಗೆ ಈ ಲೋಕಗಳನ್ನು ಹೊಂದುವುದಕ್ಕಾಗೋದಿಲ್ಲ ಅಂತ ಈ ರೀತಿಯಾಗಿ ಎಲ್ಲರಿಗೆ ವಿಭಾಗ ಮಾಡಿಕೊಟ್ಟು ಬ್ರಹ್ಮದೇವರು ತಮ್ಮ ಸ್ಥಾನಕ್ಕೆ ತಾವು ಹೊರಟು ಹೋಗಿದ್ದಾರೆ. ಎಲ್ಲ ಪರ್ವತಗಳಿಗೆ ರೆಕ್ಕೆಗಳಿದ್ದು, ಆ ರೆಕ್ಕೆಗಳು ಬೇಕಾದಷ್ಟು ರೆಕ್ಕೆಗಳಿದ್ದರಿಂದ ಎಲ್ಲಿ ಬೇಕೇ ಅಲ್ಲಿ ಹಾರಾಡುತ್ತಾ ಹೋಗ್ತಾ ಇತ್ತು. ಆ ಪಕ್ಷ ಅವರೇ ಮಾಡಿದ್ದಾರೆ. ವರಾಹದೇವರೇ ಎಲ್ಲ ಪರ್ವತಗಳಿಗೆ ರೆಕ್ಕೆಗಳನ್ನು ಕೊಟ್ಟು ಎಲ್ಲಿ ಬೇಕಲ್ಲಿ ಹಾರಾಡುವಂತೆ ಆ ಪರ್ವತಗಳಿಗೆ ಶಕ್ತಿಯನ್ನು ಕೊಟ್ಟಿದ್ದರು ವರಾಹದೇವರು. ಆ ಪರ್ವತಗಳು ಹಾರಾಡ್ತಾ ಹೋದವು ಒಂದು ಕಡೆಗೆ. ಹಿರಣ್ಯಾಕ್ಷ ಇರುವಂತಹ ಒಂದು ಪ್ರದೇಶ, ಅಲ್ಲಿ ದೊಡ್ಡ ಸರೋವರ ಅಂದರೆ ಎಂಥ ಸರೋವರ ಅದು! ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಇರಬಹುದು ಸರೋವರ, ಎಷ್ಟೋ ಯೋಜನೆ ವಿಸ್ತೀರ್ಣವಾದದ್ದು. ಯಾಕೆಂದರೆ ಪರ್ವತಗಳು ಹೋಗಿ ಅಲ್ಲಿ ಸ್ನಾನ ಮಾಡ್ತಾ ಇವೆ. ಅಂಥ ಸರೋವರ. ರೆಕ್ಕೆಗಳಿತ್ತು, ಹಾರಾಡ್ತಾ ಇತ್ತು, ವಾಗೀಂದ್ರಿಯ ಇತ್ತು, ಮಾತನಾಡ್ತಾ ಇವೆ. ಏನು ಮಾತಾಡ್ತಾ ಇವೆ? ದೇವತೆಗಳ ವೈಭವ, ದೇವತೆಗಳ ರಾಜ್ಯ, ಇವುಗಳನ್ನು ವರ್ಣನೆ ಮಾಡ್ತಾ ಇವೆ. ಅಲ್ಲಿ ಹಿರಣ್ಯಾಕ್ಷನ ರಾಜ್ಯ ಅದು. ಹಿರಣ್ಯಾಕ್ಷನಿಗೆ ಆ ಸುದ್ದಿ ಕಿವಿಗೆ ಕೇಳಿಸ್ತು. ಅಯ್ಯೋ, ಇಂತಹ ವೈಭವ, ಇಂತಹ ಐಶ್ವರ್ಯ ಇದೆಯೇ, ಈ ಪರ್ವತಗಳೆಲ್ಲ ಬಂದು ಸುದ್ದಿ ಹೇಳ್ತಾ ಇವೆ ಅಂತ ಹೇಳಿ ಆ ಪರ್ವತಗಳ ಮುಖದಿಂದ, ಪರ್ವತಗಳು ಅಂದರೆ ಪರ್ವತಾಭಿಮಾನಿ ದೇವತೆಗಳು, ಪರ್ವತಾಭಿಮಾನಿ ದೇವತೆಗಳ ಮುಖದಿಂದ ಆ ವಾರ್ತೆಯನ್ನು ಕೇಳಿದ ಹಿರಣ್ಯಾಕ್ಷ ಮಾಡಿದ ಕೆಲಸ ಏನು? 2ನೇ ಕ್ಷಣನೇ ನಗಾರಿ ಬಾರಿಸಿದ. ನಡಿರಿ ಯುದ್ಧಕ್ಕೆ, ದೇವತೆಗಳ ಜೊತೆಗೆ ಯುದ್ಧಕ್ಕೆ ಹೋಗೋಣ. ಆ ದೇವತೆಗಳ ಐಶ್ವರ್ಯವನ್ನು ನಮಗೆ ಸಹನ ಮಾಡಲಿಕ್ಕಾಗೋದಿಲ್ಲ. ಈ ಪರ್ವತಗಳೆಲ್ಲ ಸುದ್ದಿ ಹೇಳ್ತದೆ. ಹೌದಿಲ್ಲರಪ್ಪ ಪರ್ವತರಾಯರೇ ಅಂತ ಕೇಳ್ತಾರೆ. ಹೌದು, ಭಾರೀ ಐಶ್ವರ್ಯ, ನಡಿರಿ ಹಾಗಾದರೆ ಯುದ್ಧಕ್ಕೆ ಅಂತ. ಘನಘೋರವಾದಂತಹ ಯುದ್ಧವಾಗಿದೆ. ಆ ಹಿರಣ್ಯಾಕ್ಷನ ಎದುರಿಗೆ ನಿಲ್ಲೋದಕ್ಕಾಗಿಲ್ಲ ಇಂದ್ರದೇವರಿಗೆ. ಮೊದಲು ಯುದ್ಧ ಮಾಡಿದ್ದಾರೆ ಸ್ವಲ್ಪ ಹೊತ್ತು, ಆದರೆ ಹಿರಣ್ಯಾಕ್ಷನ ಪರಾಕ್ರಮ ಹೆಚ್ಚಾಯಿತು, ಬ್ರಹ್ಮದೇವರ ವರ. ಹೀಗಾಗಿ ನಶೇಕುಶ್ಚಲಿತುಂ ದೇವಾಹ ಹಿರಣ್ಯಾಕ್ಷಾರ್ಜಿತಾಯುಧಿ. ಏನು ಪ್ರಯತ್ನ ಮಾಡಿದರೂ ಆಗಲಿಲ್ಲ ಇಂದ್ರಾದಿ ದೇವತೆಗಳಿಗೆ. ಆಗ ಪರಮಾತ್ಮ ಸ್ವಯಂ ತಾನು ಅಲ್ಲಿ ಬಂದಿದ್ದಾನೆ. ವರಾಹ ಪರ್ವತದಲ್ಲಿ ಸನ್ನಿಹಿತನಾಗಿರುವಂತಹ, ತಾನೇ ನಿರ್ಮಾಣ ಮಾಡಿದ ವರಾಹ ಪರ್ವತದಲ್ಲಿ ಸನ್ನಿಹಿತನಾದ ವರಾಹರೂಪಿಯಾಗಿರತಕ್ಕಂತಹ ಪರಮಾತ್ಮ ಇಂದ್ರದೇವರ ಈ ಅವಸ್ಥೆಯನ್ನು ನೋಡಿ ತಾನೇ ಯುದ್ಧದಲ್ಲಿ ಪ್ರಾದುರ್ಭೂತನಾಗಿ ಆ ಹಿರಣ್ಯಾಕ್ಷನ ಜೊತೆಗೆ ಯುದ್ಧವನ್ನು ಮಾಡಿದ್ದಾನೆ. ಯುದ್ಧವನ್ನು ಮಾಡಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ. ಸುದರ್ಶನ ಚಕ್ರದಿಂದ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ. ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ಅಂತನ್ನುವ ವಿಷಯವನ್ನು ಇಲ್ಲಿ ತಿಳಿಸ್ತಾರೆ. ಇಲ್ಲಿ ಆ ಮಾತನ್ನು ನಾವು ಕಾಣುತ್ತೇವೆ.
ಸಹಸ್ರಾರಂಚ ತಚ್ಚಕ್ರಂ ಚಕ್ರಪರ್ವತ ಸನ್ನಿಭಂ ಮಹಾದೇವೋ ಮಹಾಬುದ್ಧಿರ್ಮಹಾಯೋಗಿ ಮಹೇಶ್ವರ ಪಠ್ಯತೋ ಯೌಮರೈಸ್ಸರ್ವೈರ್ಗುಹ್ಯೈರ್ನಾಮಭಿರವ್ಯಯ. ಆ ಭಗವಂತನೇ ಸಕಲ ನಾಮಗಳಿಂದ ಪ್ರತಿಪಾದ್ಯನಾದವನು, ಎಲ್ಲ ದೇವತೆಗಳಿಗೆ ಸ್ಥಾನವನ್ನು ಕಲ್ಪಿಸಿದವನು ಈ ಪರಮಾತ್ಮನೇ ಅಂತ. ಅಂದರೆ ಹಿಂದೆ ಬ್ರಹ್ಮದೇವರು ಕಲ್ಪಿಸಿಕೊಟ್ಟದ್ದು ವರಾಹದೇವರ ಪ್ರೇರಣೆಯಂತೆ ಅಂತರ್ಯಾಮಿಯಾದ ವರಾಹದೇವರೇ ಎಲ್ಲರಿಗೆ ಸ್ಥಾನವನ್ನು ಕಲ್ಪಿಸಿದ್ದು ಅಂತ. ಆ ರೀತಿ ಪರಮಾತ್ಮ ಅವನು ಭಾರೀ ದೊಡ್ಡ ಶಕ್ತಿ ಆಯುಧವನ್ನು ಪ್ರಯೋಗ ಮಾಡಿದರೆ ಹೊಮ್ಮಂತ ದೇವರು ಹುಂಕಾರ ಮಾಡೋ ಮಾತ್ರದಿಂದ ಅದನ್ನು ಕೆಳಗೆ ಬೀಳಿಸ್ತಾನೆ. ತನ್ನ ಸುದರ್ಶನ ಚಕ್ರದಿಂದ ಅವನನ್ನು ಸಂಹಾರ ಮಾಡಿ ದೇವತೆಗಳಿಗೆ ಪುನಃ ರಾಜ್ಯವನ್ನು ಪರಮಾತ್ಮ ಅನುಗ್ರಹ ಮಾಡಿ ಕೊಡ್ತಾನೆ ಅಂತನ್ನುವ ಮಾತನ್ನು ತಿಳಿಸ್ತಾರೆ. ಆಮೇಲೆ ಇಂದ್ರದೇವರು ಪರ್ವತಗಳನ್ನೆಲ್ಲ ನೋಡಿದ. ನಿಮ್ಮದೇ ಕಿತಾಪತಿಯಿಂದ ನೀವೇ ಹೋಗಿ ಅವರಿಗೆ ಈ ಸುದ್ದಿಯನ್ನು ಹೇಳಿದ್ದಕ್ಕೆ ಇಷ್ಟೆಲ್ಲ ಆಯಿತು. ನಿಮಗೆ ಯಾರಲ್ಲಿ ಸ್ನಾನಕ್ಕೆ ಹೋಗು ಅಂತ ಹೇಳಿದರು, ಅವ್ರಿಗೆ ಯಾರು ಈ ಸುದ್ದಿಯನ್ನು ಹೇಳು ಅಂತ ಹೇಳಿದರು. ಇನ್ನೊಮ್ಮೆ ಇಂತಹ ಕೆಲಸ ಮಾಡತಕ್ಕದ್ದಲ್ಲ. ನೀವು ಹೇಳಿದ್ದನ್ನು ಕೇಳ್ತೀರೋ ಇಲ್ವೋ ವಿಶ್ವಾಸ ಇಲ್ಲ ಅಂಥೇಳಿ ಎಲ್ಲ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟೆ ವಜ್ರಾಯುಧದಿಂದ. ಒಂದು ಮೈನಾಕ ಪರ್ವತಕ್ಕೆ ಮಾತ್ರ ಕತ್ತರಿಸಲಿಲ್ಲ, ವಾಯುದೇವರು ಅದಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದರು. ಇನ್ನೆಲ್ಲ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದ್ದಾನೆ ಇಂದ್ರದೇವರು. ಇಂತಹ ಶ್ರೇಷ್ಠವಾದ ಆ ಪರಮಾತ್ಮನ ಅದ್ಭುತವಾಗಿರುವಂತಹ ಮಹಿಮೆ. ಪರಮಾತ್ಮ ಇಷ್ಟು ಉಪಕಾರ ಮಾಡಿದೆಯಲ್ಲ, ನಾವೇನು ಮಾಡೋಣ ಅಂತ ಕೇಳ್ತಾರೆ ವರಾಹದೇವರಿಗೆ ಎಲ್ಲ ದೇವತೆಗಳು. ನಾವೇನು ಸೇವೆ ಮಾಡಬೇಕು? ಏನು ಸೇವೆ ಮಾಡಬೇಕು? ನಾನೇನು ಕೊಟ್ಟಿದ್ದೇನೆಲ್ಲ ಆ ಎಲ್ಲ ಲೋಕಗಳನ್ನು ಅಧಿಕಾರಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡಿಕೊಂಡು ಹೋಗಿ, ಮೊದಲನೇ ಮಾತು. ಎರಡನೇ ಮಾತು, ಯಾರು ತಪಸ್ಸು ಮಾಡುತ್ತಾರೆ, ವೇದವಿಹಿತ ಕರ್ಮಗಳನ್ನು ಮಾಡುತ್ತಾರೆ, ಇನ್ನೊಬ್ಬರ ಮೇಲೆ ಮಾತ್ಸರ್ಯ ಅಸೂಯೆ ಇವುಗಳನ್ನು ಮಾಡೋದಿಲ್ಲ, ಅಂತಹ ಸತ್ಯವಂತರಿಗೆ ಧರ್ಮವಂತರಿಗೆ ಕಾಮಕ್ರೋಧಾದಿಗಳನ್ನು ಬಿಟ್ಟವರಿಗೆ ಸ್ವರ್ಗದಲ್ಲಿ ಪ್ರವೇಶ ಕೊಡಬೇಕು. ಯಾರು ಸುಳ್ಳು ಮಾತನಾಡುತ್ತಾರೆ, ಶ್ರದ್ಧೆ ಇಲ್ಲ, ನಾಸ್ತಿಕರಾಗಿದ್ದಾರೆ, ಕಾಮಕ್ರೋಧಾದಿಗಳಿಗೆ ವಶರಾಗಿದ್ದಾರೆ, ವೇದಾದಿಗಳ ವಿರೋಧ ಮಾಡುತ್ತಾರೆ, ಅಂಥವರಿಗೆಲ್ಲ ನರಕದಲ್ಲಿ ಹಾಕಬೇಕು. ಅರ್ಥ ಆಯ್ತಲ್ಲ ಎಲ್ಲರಿಗೆ? ಅರ್ಥ ಆಯಿತು ಸ್ವಾಮಿ. ಇಷ್ಟೇ ನೀವು ಮಾಡಬೇಕಾದ ಕೆಲಸ. ಸಜ್ಜನರಿಗೆ ಸದ್ಗತಿ, ದುರ್ಜನರಿಗೆ ದುರ್ಗತಿಯನ್ನು ಕೊಡಬೇಕು. ನಾನು ಕೊಟ್ಟ ಲೋಕಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡಿಕೊಂಡು ಹೋಗಬೇಕು ಅಂತ. ಇಚ್ಛಾಮ ಪಾದ ಶುಶ್ರೂಷಾಂ ತಪಕರ್ತುಂ ಸನಾತನ. ನಿನ್ನ ಪಾದ ಸೇವೆ ಮಾಡಿಕೊಂಡು ನೀನು ಹೇಳಿದ ಆಜ್ಞೆಯನ್ನು ಪರಿಪಾಲನೆ ಮಾಡಿಕೊಂಡು ಇರ್ತೇವೆ ಅಂತ ದೇವತೆಗಳೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಈ ವರಾಹದೇವರ ಕಥೆಯನ್ನು ಮಾತ್ರ ಬಹಳ ಏಕಾಂತದಲ್ಲಿ ಹೇಳಬೇಕು, ಮಡಿಯಿಂದ ಕೇಳಬೇಕು. ನ ಅಶುಚೇಹೇ ನ ಕೃತಘ್ನಾಯ ನ ನೃಶಂಸಾಯ ಕೀರ್ತಯೇತ್. ಶಿಷ್ಯರಿಗೆ ಹೇಳಬೇಕು, ಮಡಿಯಿಂದ ಕೇಳುವವರಿಗೆ ಹೇಳಬೇಕು, ಕೃತಜ್ಞರಿಗೆ ಹೇಳಬಾರದು. ಯಾರಿಗೆ ಜಯ ಬೇಕೋ ಅವರು ಇದನ್ನು ಕೇಳಬಹುದು. ಇದನ್ನು ಕೇಳಿದರೆ ನಿಧಾನವಾಗಿ 100 ವರ್ಷಗಳ ನಂತರ ಜಯವಾಗ್ತದೆ ಅಂತ ತಿಳಿಯಬೇಡಿ. ಪಾವನ ಸರ್ವಸತ್ವಾನಾಂ ತತ್ಕಾಲ ವಿಜಯಪ್ರದಃ. ಭಕ್ತಿಯಿಂದ ಯಾರು ವರಾಹದೇವರ ಕಥೆಯನ್ನು ಶ್ರವಣ ಮಾಡ್ತಾರೆ ಅವರಿಗೆ ತತ್ಕಾಲದಲ್ಲಿಯೇ ವಿಜಯವನ್ನು ಕೊಡತಕ್ಕಂತಹ ಸ್ವಾಮಿ ವರಾಹರೂಪಿಯಾದ ಪರಮಾತ್ಮ. ಲೋಕಾಯನಾಯ ತ್ರಿದಶಾಯನಾಯ ಬ್ರಹ್ಮಾಯನಾಯಾತ್ಮಭವಾಯನಾಯ ನಾರಾಯಣಾಯಾತ್ಮಹಿತಾಯನಾಯ ಮಹಾವರಾಹಾಯ ನಮಸ್ಕುರುಷ್ವ ಎಂಬುದಾಗಿ ವೈಶಂಪಾಯನರು ತಿಳಿಸಿಕೊಡ್ತಾ ಇದ್ದಾರೆ ವರಾಹದೇವರ ಮಹಾಮಹಿಮೆಯನ್ನು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ. ನರಸಿಂಹ 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 ನರಸಿಂಹ. ವಿಠ್ಠಲ 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 ವಿಠ್ಠಲ.